ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3. ಈಗ 4 ಅಂಕದ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳು ಯಾವುವು? x + 2y = 8 ಮತ್ತು x + y = 8. ಈಗ ನಾವು ಮೊದಲಿಗೆ x ಮತ್ತು y ಬಿಂದುಗಳ 2 ಜೋಡಿಗಳನ್ನು ಪ್ರತಿ ಸಮೀಕರಣಕ್ಕೆ ಕಂಡುಕೊಳ್ಳೋಣ. ಅಂದರೆ 2 ನಿರ್ದೇಶಾಂಕಗಳ ಜೋಡಿಯನ್ನು. ಮೊದಲಿಗೆ x + 2y = 8 ಬರೆಯೋಣ. x + 2y = 8 ಕಾಲಮನ್ನು ಹಾಕ್ಕೊಳ್ಳೋಣ. ಎಕ್ಸ್ ವಾಯನ್ನು ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ನ ಬೆಲೆಯನ್ನು ಹಾಕ್ಕೊಂಡು ವೈನ ಬೆಲೆಯನ್ನು ಕಂಡುಹಿಡ್ಕೋಬೋದು. ವೈನ ಬೆಲೆಯನ್ನು ಹಾಕ್ಕೊಂಡು ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೋಬೋದು. ಈಗ ಎಕ್ಸ್ನ ಬೆಲೆಯನ್ನು ಹಾಕ್ಕೊಳ್ಳೋಣ. ಎಕ್ಸ್ನ ಬೆಲೆ ಏನು ಹಾಕ್ಕೊಳ್ಳೋಣ ಅಂದರೆ 0 ಹಾಕ್ಕೊಳ್ಳೋಣ. ಎಕ್ಸ್ನ ಬೆಲೆಯನ್ನು 0 ಹಾಕ್ಕೊಳ್ಳೋಣ. ಎಕ್ಸ್ನ ಬೆಲೆ 0 ಆದರೆ ಇಲ್ಲಿ ಎಕ್ಸ್ 0 ಆಗಿರೋದ್ರಿಂದ ಕೇವಲ ಏನು ಉಳ್ಕೊಳ್ಳುತ್ತೆ? 2y = 8 ಉಳ್ಕೊಳ್ತು. 2y = 8 ಆದರೆ y ಏನಾಗುತ್ತೆ? 8/2 ಆಗುತ್ತೆ. 2 ನಾವು ಬಲಭಾಗಕ್ಕೆ ವರ್ಗಾಯಿಸಬೇಕಾಗತ್ತೆ. 8/2 ಆಯಿತು. 8/2 ಅಂತಂದರೆ 2 1 2 4 ಎಷ್ಟು ಬಂತು? 4. ಅದಕ್ಕೆ ವೈನ ಬೆಲೆಯನ್ನು ನಾವು 4 ಹಾಕೋಣ. ಈಗ x + 2yನಲ್ಲಿ ಎಕ್ಸ್ನ ಬೆಲೆ 0 ಆದಾಗ ನಮಗೆ ವೈನ ಬೆಲೆ ಏನು ಸಿಕ್ತು? 4 ಸಿಕ್ತು. ಈಗ ನಾವು ವೈನ ಬೆಲೆಯನ್ನು 0 ಹಾಕೋಣ. ವೈನ ಬೆಲೆ 0 ಹಾಕಿದರೆ ಅಲ್ಲಿ ವೈ ಇರಲ್ಲ. ವೈ ಕಂಪ್ಲೀಟ್ 0 ಆಗುತ್ತೆ. 2y ಕಂಪ್ಲೀಟ್ 0 ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? x = 8. x = 8 ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ವೈನ ಬೆಲೆ 0 ಇಲ್ಲಿ ಹಾಕೋಣ. ಅದಕ್ಕೆ ಸಂಬಂಧಿಸಿದಂತೆ ಎಕ್ಸ್ನ ಬೆಲೆ ಏನು ಸಿಗುತ್ತೆ? 8 ಸಿಕ್ತು. x 0 ಆದಾಗ ವೈನ ಬೆಲೆ 4 ಸಿಗುತ್ತೆ. ವೈನ ಬೆಲೆ ಏನು ಸಿಗುತ್ತೆ? 4 ಸಿಗುತ್ತೆ. y 0 ಆದಾಗ y ಸಂಪೂರ್ಣ 2y 0 ಆಗಿ ಎಕ್ಸ್ನ ಬೆಲೆ ಎಷ್ಟು ಸಿಗುತ್ತೆ? 8 ಆಯಿತು. ಈಗ ನಾವು ಎರಡನೇ ಸಮೀಕರಣಕ್ಕೆ ಬರೋಣ. x + y = 5. x + y = 5. ಈಗ ನಾವು ಕಾಲಮ್ ಹಾಕ್ಕೊಳ್ಳೋಣ. x yಯನ್ನು ಬರೆಯೋಣ. x y. ಈಗ ಎಕ್ಸ್ನ ಬೆಲೆ 0 ಹಾಕೋಣ. ಎಕ್ಸ್ನ ಬೆಲೆ 0 ಹಾಕಿದರೆ ಎಕ್ಸ್ ಸಂಪೂರ್ಣ 0 ಆಗುತ್ತೆ. y = ಏನಾಯಿತು? 5 ಆಯಿತು. y = 5 ಆಯಿತು. ಬರೆಯೋಣ ಅದನ್ನು. ಈಗ ವೈನ ಬೆಲೆ 0 ಹಾಕೋಣ. ವೈ ನೇರಕ್ಕೆ 0 ಹಾಕಿದಾಗ ವೈ ಬೆಲೆ 0 ಹಾಕಿದಾಗ ವೈ ಇರಲ್ಲ, ಅಲ್ಲಿ y 0 ಆಗುತ್ತೆ. ಏನು ಉಳ್ಕೊಳ್ತು? x = 5 ಉಳ್ಕೊಳ್ತು. ಅದಕ್ಕೆ ನಾವು y 0 ಆದಾಗ ಎಕ್ಸ್ನ ಬೆಲೆ ಏನು ಬರೆಯೋಣ? 5 ಬರೆಯೋಣ. ಈಗ ನಾವು ನಮಗೆ 2 ಸಮೀಕರಣಗಳಿಗೆ 2 ಜೊತೆ ನಿರ್ದೇಶಾಂಕಗಳು ದೊರಕಿದ್ವು. ಮೊದಲನೇದು ಇಲ್ಲಿ x + 2y = 8ರ ನಿರ್ದೇಶಾಂಕಗಳು 0 4. 0 4 ಇದು y ಅಕ್ಷದ ಮೇಲೆ ಬರುತ್ತೆ. ಎರಡನೇ ನಿರ್ದೇಶಾಂಕ 8 0 ಇದು x ಅಕ್ಷದ ಮೇಲೆ ಬರುತ್ತೆ. ಅದೇ ರೀತಿಯಾಗಿ x + y = 5ರಲ್ಲಿ 0 5 y ಅಕ್ಷದ ಮೇಲೆ ಬರುತ್ತೆ. 5 0 x ಅಕ್ಷದ ಮೇಲೆ ಬರುತ್ತೆ. ಈಗ ನಾವು ನಕ್ಷೆಯಲ್ಲಿ x ಅಕ್ಷ ಮತ್ತು y ಅಕ್ಷವನ್ನು ಎಳೆಯೋಣ. x ಅಕ್ಷ ಮತ್ತು y ಅಕ್ಷವನ್ನು ಎಳೆಯೋಣ. ಇವೆರಡು ಸಂಧಿಸುವ ಬಿಂದು 0 0 ಆಗಿರುತ್ತೆ. ಈಗ ನಾವು ಇಲ್ಲಿ ಗರಿಷ್ಠವನ್ನು ಗಮನಿಸೋಣ. x ಅಕ್ಷದ ಮೇಲೆ 0 8 ಇದೆ. ಇಲ್ಲಿ x ಅಕ್ಷದ ಮೇಲೆ 0 ಮತ್ತು 5 ಇದೆ. ಗರಿಷ್ಠ 8 ಇದೆ. ಹಾಗೆ y ಅಕ್ಷದ ಮೇಲೆ 4 ಮತ್ತು 0 5 ಮತ್ತು 0 ಇದೆ. ಗರಿಷ್ಠ ಯಾವುದು? ಗರಿಷ್ಠ 5. ಈಗ ನಾವು x ಅಕ್ಷದ ಮೇಲೆ 1 2 3 4 5 6 7 8 ಹಾಗೆ ಬರೆಯೋಣ. ಹಾಗೆ y ಅಕ್ಷದ ಮೇಲೆ ಕೂಡ ಹಾಗೆ ಬರೆಯೋಣ. ಅದಕ್ಕಾಗಿ ನಾವು ಸ್ಕೇಲನ್ನು ಏನು ಬರೆಯೋಣ? ಸ್ಕೇಲ್ 1 ಸೆಂಟಿಮೀಟರ್ = 1 ಮಾನ ಅಂತ ಬರೆಯೋಣ. ಯಾಕಂದರೆ 1 2 3 4 ಅಂತ ಒಂದೊಂದು ನಾವು ಚೌಕಗಳಿಗೂ ಕೂಡ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿದ್ದೀವಿ. ಕಂಟಿನ್ಯೂ ಆಗಿ 1 2 3 4 ಕೊಟ್ಟಿರೋದ್ರಿಂದ ನಾವು ಸ್ಕೇಲನ್ನು ಇದನ್ನು ಬರೀಬೇಕಾಗತ್ತೆ.
ಈಗ ನಾವು ಬಿಂದುಗಳನ್ನು ಗುರುತಿಸೋಣ. ಮೊದಲನೇ ಬಿಂದು ಎಕ್ಸ್ ಪ್ಲಸ್ 2y = 8ರ ಮೊದಲನೇ ನಿರ್ದೇಶಾಂಕದ ಜೋಡಿ ಏನಾಗುತ್ತೆ 0, 4. 0ಯ ನೇರಕ್ಕೆ ನಾವು 4ಕ್ಕೆ ಹೋಗೋಣ. 0 ನೇರಕ್ಕೆ 4 ಇದು y ಅಕ್ಷದ ಮೇಲೆ ಬರುತ್ತೆ. ಇದನ್ನು ಗುರುತಿಸೋಣ. ಇದೇನಾಯಿತು 0, 4 ಆಯಿತು. ಹಾಗೆ ಎರಡನೇ ಬಿಂದು 8, 0 ಅಂದರೆ ಇದು x ಅಕ್ಷದ ಮೇಲೆ ಬರುತ್ತೆ. ಇಲ್ಲಿ ನಾವು 8, 0 ಅಂದರೆ ಇದು x ಅಕ್ಷದ ಮೇಲೆ ಬರುತ್ತೆ. 8, 0 ಈ ಎರಡೂ ಬಿಂದುಗಳನ್ನು ಕೂಡಿಸೋಣ. 8, 0 ಮತ್ತು 0, 4 ಎರಡು ಬಿಂದುಗಳು. ಈಗ ನಮಗೆ ಮೊದಲನೇ ನಕ್ಷೆ ದೊರೀತು. ಏನದು ಎಕ್ಸ್ ಪ್ಲಸ್ 2y = 8. ಈಗ ನಾವು ಎರಡನೇ ನಕ್ಷೆಯನ್ನು ಎಳೆಯೋಣ. ಏನಿದೆ ಇಲ್ಲಿದು 0, 5 ಮತ್ತು 5, 0. 0, 5 y ಅಕ್ಷದ ಮೇಲೆ ಬರುತ್ತೆ. 5, 0 x ಅಕ್ಷದ ಮೇಲೆ ಬರುತ್ತೆ. 0, 5 ಅದನ್ನು ಗುರುತಿಸೋಣ. ಇದು 0, 5 ಹಾಗೆ 5, 0. 5, 0ಯನ್ನು ನಾವು ಗುರುತಿಸೋಣ. ಈ ಎರಡು ಬಿಂದುಗಳನ್ನು ಕೂಡಿಸೋಣ. ಇಲ್ಲಿ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ y = 8. ಈ ಎರಡೂ ಸಮೀಕರಣಗಳು ಛೇದಿಸುವ ಬಿಂದುವನ್ನು ನಾವು ಇಲ್ಲಿ ಗುರುತಿಸೋಣ. ಯಾವ ಬಿಂದುವನ್ನು ಛೇದಿಸ್ತವೆ? ಇದರಿಂದ ನಾವು ಎಕ್ಸ್ ಅಕ್ಷಕ್ಕೆ ಲಂಬವನ್ನು ಎಳೆದ್ರೆ ನಮಗೆ 2 ಸಿಗುತ್ತೆ. ಹಾಗೆ y ಅಕ್ಷಕ್ಕೆ ಅಲ್ಲಿಂದ ಲಂಬ ಎಳೆದ್ರೆ ನಮಗೆ 3 ಸಿಗುತ್ತೆ. ಹಾಗಾದರೆ ಎಕ್ಸ್ = ಏನಾಯಿತು 2 ಮತ್ತು y = 3. ಇದು ಪರಿಹಾರ. ಎಕ್ಸ್ = 2 ಮತ್ತು y = 3 ಇವೆರಡು ಕೊಟ್ಟಂತಹ ಸಮೀಕರಣದ ಪರಿಹಾರಗಳು. ಪರಿಹಾರ ಬರೆಯೋಣ. ಪರಿಹಾರ x = 2 y = 3. ಹೀಗೆ ನಾವು ನಕ್ಷೆಯ ಮೂಲಕ ಕೊಟ್ಟಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಾವು ಬಿಡಿಸಬಹುದು. ಈಗ 35ನೇ ಪ್ರಶ್ನೆ ಏನಿದೆ ಇಲ್ಲಿ? ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳು ನೇರವಾಗಿ ನಿಂತಿವೆ. ಕಂಬಗಳ ಮೇಲ್ತುದಿಗಳನ್ನು ತಂತಿಯಿಂದ ನೆಲದ ಮೇಲಿರುವ ಒಂದು ಗೂಟಕ್ಕೆ ಬಿಗಿದು ಕಟ್ಟಲಾಗಿದೆ. ಕಂಬಕ್ಕೆ ಮೇಲ್ತುದಿಗಳಿಗಿರುವ ಉನ್ನತ ಕೋನಗಳು 30 ಡಿಗ್ರಿ ಹಾಗೂ 60 ಡಿಗ್ರಿಗಳಾಗಿದ್ದು ಕಂಬಗಳ ನಡುವಿನ ದೂರ 100 ಮೀಟರ್ ಆದರೆ ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅವರು? ಸಮತಟ್ಟಾದ ನೆಲದ ಮೇಲೆ 2 ಸಮ ಎತ್ತರವುಳ್ಳ ಕಂಬಗಳಿವೆ. ಅಂದರೆ ಕಂಬಗಳು ಯಾವುದು? AB ಮತ್ತು CD. ಅವುಗಳ ಎತ್ತರಗಳು ಸಮವಾಗಿದ್ದಾವೆ ಮತ್ತು ಅವುಗಳ ತುದಿಗಳಿಂದ ABಯ ತುದಿ A ಮತ್ತು CDಯ ತುದಿ A ಮತ್ತು Cನಿಂದ ಏನು ಮಾಡಿದ್ದಾರೆ? ತಂತಿಗಳನ್ನು ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೆ? ಇಲ್ಲಿ ನೆಲದ ಮೇಲಿರುವ ಒಂದು ಬಿಂದುವಿಗೆ ಗೂಟವನ್ನು ಹುಗಿಯುವುದರ ಮೂಲಕ ಒಂದು ಗೂಟಕ್ಕೆ ಕಟ್ಟಲಾಗಿದೆ. ಅಂದರೆ ಗೂಟವನ್ನು ಹೊಗೆದ್ಬಿಟ್ಟು ಇಲ್ಲಿ ಈ ಬಿಂದುವಿನಲ್ಲಿ ಗೂಟವನ್ನು ಹೊಗೆದ್ಬಿಟ್ಟು A ಬಿಂದುವಿನಿಂದ ಮತ್ತು C ಬಿಂದುವಿನಿಂದ A ಬಿಂದುವಿನಿಂದ ಮತ್ತು C ಬಿಂದುವಿನಿಂದ ತಂತಿಗಳನ್ನು ಎಳೆದು ಕಟ್ಟಿದ್ದಾರೆ. ಇಲ್ಲಿ ಏನನ್ನು ಕಂಡುಹಿಡಿಬೇಕು ನಾವು? ಕಂಬಗಳ ಎತ್ತರ ಹಾಗೂ ತಂತಿಗಳ ಉದ್ದವನ್ನು ಕಂಡುಹಿಡಿಬೇಕು. AB ಮತ್ತು CD. ಇಲ್ಲಿ AB ಕಂಡುಹಿಡಿದ್ರೆ CDನೂ ಕೂಡ ಕಂಡುಹಿಡಿದಾಗುತ್ತೆ. ಯಾಕಂದರೆ AB ಮತ್ತು CD ಒಂದೇ ಇರುತ್ತೆ. ಮತ್ತು Aನಿಂದ ಎಳೆದಂಥ ತಂತಿಯ ಉದ್ದ ಹಾಗೂ Cನಿಂದ ಎಳೆದಂಥ ತಂತಿಯ ಉದ್ದ. ಗೂಟವನ್ನು ಕಟ್ಟಿರುವ ಬಿಂದುವನ್ನು ನಾವು E ಅಂತ ಇಟ್ಕೊಳ್ಳೋಣ. ನಾವು ಏನನ್ನು ಕಂಡುಹಿಡಿಬೇಕು? AE ಮತ್ತು CEಯನ್ನು ಕಂಡುಹಿಡಿಬೇಕು. ಇಲ್ಲಿ ಕಂಬಗಳು AB = CD. ಕಂಬಗಳು ಏನು? AB = CD ಇದೆ. ಮತ್ತು BD 100 ಮೀಟರ್ ಇದೆ. ಮತ್ತು BEಯನ್ನು X ಅಂತ ತಗೊಳ್ಳೋಣ. BE X ಇರಲಿ. ಆಗ ED ಏನಾಗುತ್ತೆ? 100 - X ಆಗುತ್ತೆ. ED 100 - X ಆಗುತ್ತೆ. ಏನು ಮಾಡಿದ್ದೀವಿ ಇಲ್ಲಿ ನಾವು? ಕಂಬಗಳ ಉದ್ದಗಳು ಸಮ ಇದ್ದಾವೆ. AB = CD ಅದನ್ನು ಬರೆದ್ವಿ. ಹಾಗೆ BD ಉದ್ದವನ್ನು ಅವರು ಕೊಟ್ಟಿದ್ದಾರೆ.
ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ, ಅದು 100 ಮೀಟರ್ ಇದೆ. ನಾವು ಬಿ ಯನ್ನು ಎಕ್ಸ್ ಇರಲಿ ಅಂತ ಇಟ್ಕೊಂಡಿದ್ದೀವಿ, ಎಕ್ಸ್ ಅನ್ನಾಗಿ ಇಟ್ಕೊಂಡಿದ್ದೀವಿ. ಆವಾಗ ಇ ಡಿ ಏನಾಗುತ್ತೆ, ಈ 100ರಲ್ಲಿ ಎಕ್ಸನ್ನು ತೆಗೆದ್ರೆ ಎಷ್ಟಿರುತ್ತೋ ಅಷ್ಟು ಬರುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಇ ಡಿ ಈಸ್ ಈಕ್ವಲ್ಸ್ ಟು 100 ಮೈನಸ್ ಎಕ್ಸ್ ಅಂತ ಬರ್ಕೊಂಡ್ವಿ. ಇಲ್ಲಿ ಕೊಟ್ಟಿರುವಂಥ ಉನ್ನತ ಕೋನ 60 ಡಿಗ್ರಿ ಇದೆ. ಇದಕ್ಕೆ ಎ ಬಿ ಏನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ. ಎ ಬಿ ಏನಾಗುತ್ತೆ, ಅಭಿಮುಖ ಬಾಹು ಎದುರುಗಡೆ ಇದೆ. ಬಿ ಇದು ಅದಕ್ಕೆ ತಾಕ್ಕೊಂಡಿದೆ, ಅದಕ್ಕೆ ಪಾರ್ಶ್ವಬಾಹು ಆಗುತ್ತೆ. ಈಗ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವನ್ನು ಒಳಗೊಂಡಿರುವ ತ್ರಿಕೋನಮಿತಿಯ ಅನುಪಾತವನ್ನು ನಾವು ಉಪಯೋಗಿಸ್ಕೋಬೇಕಿಲ್ಲಿ. ಮೊದಲು ಆ ತ್ರಿಭುಜದ ಹೆಸರನ್ನು ಬರೆಯೋಣ. ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಎ ಬಿ ಇಯಲ್ಲಿ, ಎ ಬಿ ಇಯಲ್ಲಿ ಯಾವುದು ಕೋನ ತಗೋಬೇಕು, 60 ಡಿಗ್ರಿ ಕೋನವನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇವುಗಳನ್ನು ಒಳಗೊಂಡಿರುವ ತ್ರಿಕೋನಮಿತಿಯ ಅನುಪಾತ ಯಾವುದು, ಟ್ಯಾನ್ ಆಗುತ್ತೆ. ಟ್ಯಾನ್ 60 ಅಂತ ನಾವು ಬರೆಯೋಣ. ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಏನು, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಪಾರ್ಶ್ವ ಬಾಹು ಅಂದರೆ ಯಾವುದಾಗತ್ತೆ, ಅಭಿಮುಖ ಬಾಹು ಎ ಬಿ ಬೈ ಪಾರ್ಶ್ವಬಾಹು ಬಿ ಅಂತ ಬರೆಯೋಣ. ಅಭಿಮುಖ ಬಾಹು ಯಾವುದು, ಎ ಬಿ ಬೈ ಪಾರ್ಶ್ವಬಾಹು ಬಿ ಇ. ಬಿ ಇ. ಟ್ಯಾನ್ 60 ಡಿಗ್ರಿ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಟ್ಯಾನ್ 60 ಡಿಗ್ರಿ ಎಷ್ಟು, √3. √3 ಈಕ್ವಲ್ಸ್ ಎ ಬಿಯನ್ನು ಎ ಬಿ ಅಂತಲೇ ಬರೆಯೋಣ. ಬಿ ಇಯನ್ನು ಏನು ತೊಗೊಂಡಿದ್ದೀವಿ, ಎಕ್ಸ್ ತೊಗೊಂಡಿದ್ದೀವಿ, ಎಕ್ಸ್ ಅಂತ ಬರೆಯೋಣ. ಈಗ ಮುಂದಿನ ಹಂತದಲ್ಲಿ ಎಕ್ಸನ್ನು ಎಡಭಾಗಕ್ಕೆ ವರ್ಗಾವಣೆ ಮಾಡೋಣ. ಏನಾಗುತ್ತದು, √3 ಎಕ್ಸ್ ಆಗುತ್ತೆ. ಈಕ್ವಲ್ಸ್ ಏನಾಯಿತು, ಎ ಬಿ ಆಯಿತು. ಇದನ್ನು 1 ಅಂತ ತಗೊಳ್ಳೋಣ. ಈಗ ನಾವು ಇನ್ನೊಂದು ತ್ರಿಭುಜ ಏನಿದೆ, ತ್ರಿಭುಜ ಲಂಬಕೋನ ತ್ರಿಭುಜ ಸಿ ಡಿ ಇ, ಈ ತ್ರಿಭುಜವನ್ನು ತಗೊಳ್ಳೋಣ. ಈ ತ್ರಿಭುಜದಲ್ಲಿ ಕೊಟ್ಟಿರುವಂಥ ಉನ್ನತ ಕೋನ 30 ಡಿಗ್ರಿ ಇದೆ. ಈ ಕೋನಕ್ಕೆ ಎದುರಾಗಿರುವಂಥ ಕೋನ ಸಿ ಡಿ, ಎದುರಾಗಿರುವಂಥ ಬಾಹು ಸಿ ಡಿ, ಎದುರಾಗಿರುವಂಥ ಬಾಹು ಯಾವುದು, ಸಿ ಡಿ, ಮತ್ತು ಪಾರ್ಶ್ವಬಾಹು ಇ ಡಿ ಆಗುತ್ತೆ. ಪುನಃ ನಾವು ಏನು ತಗೋಬೋದು, ಇಲ್ಲಿ ಟ್ಯಾನ್ 30 ಡಿಗ್ರಿಯನ್ನು ತಗೋಬೋದು. ಅದಕ್ಕೆ ಅದನ್ನು ಬರೆಯೋಣ. ಯಾವ ತ್ರಿಭುಜ ಅದು, ತ್ರಿಭುಜ ಸಿ ಡಿ ಇನಲ್ಲಿ, ಲಂಬಕೋನ ತ್ರಿಭುಜ ಸಿ ಡಿ ಇಯಲ್ಲಿ ಅದಕ್ಕೆ ಬರೆಯೋಣ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಯಾವ ತ್ರಿಭುಜ, ಸಿ ಡಿ ಇನಲ್ಲಿ, ಯಾವ ತ್ರಿಭುಜ, ಸಿ ಡಿ ಇನಲ್ಲಿ ಬರೆಯೋಣ ಅದನ್ನು. ಸಿ ಡಿ ಇಯಲ್ಲಿ ಯಾವ ಕೋನ, ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಪುನಃ ಇಲ್ಲೇನು ಬರುತ್ತೆ, ಅಭಿಮುಖ ಬಾಹು, ಅಭಿಮುಖ ಬಾಹು ಬರುತ್ತೆ ಯಾವುದು, ಸಿ ಡಿ, ಮತ್ತು ಪಾರ್ಶ್ವಬಾಹು
ಇ ಡಿ ಬರುತ್ತೆ. ಬರೆಯೋಣ ಅದನ್ನು. ಸಿ ಡಿ ಬೈ ಇ ಡಿ ಆರ್ ಡಿ ಇ ಡಿ. ಇದು ನಾವು ಏನು ತಗೊಂಡಿದ್ದೀವಿ, ಇದು ಎಕ್ಸು, ಇದು 100 ಮೈನಸ್ ಎಕ್ಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಟ್ಯಾನ್ 30ಯ ಬೆಲೆಯನ್ನು ಮೊದಲು ಬರೆಯೋಣ. ಟ್ಯಾನ್ 30 ಎಷ್ಟು? ಟ್ಯಾನ್ 30 1/√3. ಇಲ್ಲೂ ಕೂಡ ನಾವು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ತೊಗೊಂಡ್ವಿ. ಇಲ್ಲ ಅಂದರೆ ಮೊದಲನೇ ಹಂತದಲ್ಲಿ ನೀವು ಬರೀರಿ ಇದನ್ನು ಏನಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಈಕ್ವಲ್ಸ್ ಇವಾಗ ಸಿ ಡಿ ಬೈ ಡಿ ಅಂತ ಬರೀರಿ. ಸಿ ಡಿ ಬೈ ಡಿ ಅಥವಾ ಇ ಡಿ ಈಕ್ವಲ್ಸ್ ಸಿ ಡಿ ಅಂತಲೇ ಬರೆಯೋಣ. ಇ ಡಿ ಏನು ಬರೆಯೋಣ? 100 ಮೈನಸ್ ಎಕ್ಸ್ ಬರೆಯೋಣ. ಈಗ ಇಲ್ಲಿ ಕೂಡ ಅಷ್ಟೇ ನಾವು ಓರೆ ಗುಣಾಕಾರ ಮಾಡೋಣ. 100 ಮೈನಸ್ ಎಕ್ಸ್ ಇಂಟು 1 ಆಗುತ್ತೆ. ಇಲ್ಲಿ ಇದನ್ನು ವರ್ಗಾವಣೆ ಮಾಡೋಣ. ಮತ್ತು ನಮಗೆ ಸಿ ಡಿ ಈಕ್ವಲ್ಸ್ ಬೇಕು. ಇಲ್ಲಿ ಸಿ ಡಿ ಈಕ್ವಲ್ಸ್ ಇದೇನಾಗುತ್ತೆ? 100 ಮೈನಸ್ ಎಕ್ಸ್ ಬೈ √3 ಆಯಿತು. ಈಗ ಇಲ್ಲಿ ಇದನ್ನು 2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಮೊದಲನೇದಲ್ಲಿ ಏನು ಸಿಕ್ಕಿದೆ? ಎ ಬಿ ಈಸ್ ಈಕ್ವಲ್ಸ್ ಟು √3x ಅಂತ ಸಿಕ್ಕಿದೆ. ಎರಡನೇದರಲ್ಲಿ ಸಿ ಡಿ ಈಸ್ ಈಕ್ವಲ್ಸ್ ಟು 100 ಮೈನಸ್ ಎಕ್ಸ್ ಬೈ √3 ಅಂತ ಸಿಕ್ಕಿದೆ. ಇಲ್ಲಿ ಎ ಬಿ ಮತ್ತು ಸಿ ಡಿಗಳು ಸಮ ಇರೋದರಿಂದ ಎರಡರ ಬಲಭಾಗ ಕೂಡ ಸಮ ಆದಂಗಾಯಿತು. ಅದಕ್ಕೆ ಎಡಭಾಗ ಕೂಡ ಒಂದೇ ಇರಬೇಕಾಗತ್ತೆ. ಅದಕ್ಕೆ ನಾವೇನು ಬರೆಯೋಣ? 1 ಮತ್ತು 2ರಿಂದ 1 ಮತ್ತು 2ರಿಂದ ಎಡಭಾಗ ಸಮ ಮಾಡಬೇಕಾಗತ್ತೆ. ಬಲಭಾಗ ಸಮ ಇರೋದರಿಂದ ಎ ಬಿ ಮತ್ತು ಸಿ ಡಿಗಳು ಸಮ ಇರೋದರಿಂದ, ಬಲಭಾಗಗಳು ಸಮ ಇರೋದರಿಂದ ಎಡಭಾಗವನ್ನು ನಾವು ಸಮ ಮಾಡೋಣ. ಅಂದರೆ √3x ಈಕ್ವಲ್ಸ್ ಏನಾಗುತ್ತೆ? 100 ಮೈನಸ್ ಎಕ್ಸ್ ಬೈ √3 ಆಗುತ್ತೆ. ಅದನ್ನು ಬರೆಯೋಣ ಇಲ್ಲಿ. √3x ಈಕ್ವಲ್ಸ್ 100 ಮೈನಸ್ ಎಕ್ಸ್ ಬೈ √3 ಆಯಿತು. ಈಗ ಇದನ್ನು ಗುಣಾಕಾರ ಮಾಡೋಣ. ಇದನ್ನು ಕೂಡ ನಾವು ಎಡಭಾಗಕ್ಕೆ ವರ್ಗಾವಣೆ ಮಾಡೋಣ. ಅವಾಗ ಏನಾಯ್ತಲ್ಲಿ? √3 ಇಂಟು √3x ಆಯಿತು. ಈಕ್ವಲ್ಸ್ ಬಲಭಾಗದಲ್ಲಿ ಏನು ಉಳ್ಕೊಳ್ತು? 100 ಮೈನಸ್ ಎಕ್ಸ್ ಉಳ್ಕೊಳ್ತು. ಮೈನಸ್ ಎಕ್ಸ್. √3 ಇಂಟು √3 ಏನಾಗುತ್ತೆ? 3 ಆಗುತ್ತೆ. 3x ಆಗುತ್ತೆ. 3x ಆಯಿತು. ಈಕ್ವಲ್ಸ್ ಇದನ್ನು ಬಲಭಾಗ ಹಾಗೆ ಬರೆಯೋಣ. 100 ಮೈನಸ್ ಎಕ್ಸು. ಈಗ ನಾವು ಈ ಮೈನಸ್ ಎಕ್ಸನ್ನು ಪುನಃ ಎಡಭಾಗಕ್ಕೆ ಈಗ ಮೈನಸ್ ಎಕ್ಸನ್ನು ನಾವು ಎಡಭಾಗಕ್ಕೆ ವರ್ಗಾಯಿಸೋಣ. ಯಾಕಂತಂದರೆ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕು. ಎಕ್ಸ್ ಒಂದೇ ಕಡೆ ಬರಬೇಕಾಗಿರೋದ್ರಿಂದ ನಾವು ಮೈನಸ್ ಎಕ್ಸನ್ನು ಎಡಭಾಗಕ್ಕೆ ಕಳಿಸೋಣ. ಅವಾಗೇನಾಗುತ್ತದು? 3x ಮೈನಸ್ ಎಕ್ಸ್ ಈ ಕಡೆ ಬಂದ ತಕ್ಷಣ ಪ್ಲಸ್ ಎಕ್ಸ್ ಆಗುತ್ತೆ. ಈ 100 ಇದು ಬಲಭಾಗದಲ್ಲಿ ಉಳ್ಕೊಳ್ಳುತ್ತೆ. ಈಗ 3x ಪ್ಲಸ್ ಎಕ್ಸ್, 3x ಪ್ಲಸ್ ಎಕ್ಸ್ ಏನಾಯಿತು? 4x ಆಯಿತು. 4x ಈಕ್ವಲ್ಸ್ 100 ಆಯಿತು. 4x ಈಕ್ವಲ್ಸ್ 100 ಆಯಿತು. ಎಕ್ಸ್ ಈಕ್ವಲ್ಸ್ ಏನಾಯಿತು? ಎಕ್ಸ್ ಈಕ್ವಲ್ಸ್ 100 ಬೈ ಈ 4 ಕೆಳಗಡೆ ಬರುತ್ತೆ. ಈಗ 4 1 4 25 4 1 4 25 ಬಂತು. 4 1 4 25 ಅಂದರೆ ಎಕ್ಸ್ ಈಕ್ವಲ್ಸ್ ಏನಾಯಿತು? 25 ಆಯಿತು. ಎಕ್ಸ್ನ ಬೆಲೆ ನಮಗೆ ದೊರಕದ ಹಂಗೆ ಆಯ್ತು ಇಲ್ಲಿ. ಈಗ ನಾವು ಎ ಬಿಯ ಬೆಲೆ ಮತ್ತು ಸಿ ಡಿಯ ಬೆಲೆ ಕಂಡುಹಿಡ್ಕೋಬೋದು.
ಎ ಬಿಯ ಬೆಲೆ ಕಂಡುಹಿಡಿದ್ರೆ ಸಿ ಡಿ ಬೆಲೆ ಅಷ್ಟೇ ಇರುತ್ತೆ. ಇಲ್ಲಿ ಎ ಬಿ ಈಸ್ ಈಕ್ವಲ್ಸ್ ಟು ಏನಿದೆ, ಎ ಬಿ ಈಸ್ ಈಕ್ವಲ್ಸ್ ಟು √3x ಇದೆ, ಅದನ್ನು ಅಲ್ಲಿ ಹಾಕೋಣ. ಎ ಬಿ ಈಸ್ ಈಕ್ವಲ್ಸ್ ಟು ಏನಾಯಿತು, √3x ಆಯಿತು. ಎ ಬಿ ಈಸ್ ಈಕ್ವಲ್ಸ್ ಟು √3x ಅಂದರೆ √3 ಇಂಟು ಎಕ್ಸ್ ಬೆಲೆ ಎಷ್ಟು, 25. ಅಂದರೆ ಎ ಬಿ ಈಸ್ ಈಕ್ವಲ್ಸ್ ಟು 25 √3 ಆಯಿತು. 25 √3 ಮೀಟರ್ ಆಗುತ್ತೆ. 25 √3 ಮೀಟರ್. ಎಮ್ ಅಂತನಾರು ಬರೀರಿ, ಮೀಟರ್ ಅಂತನಾರು ಬರೀರಿ. ಈಗ ನಮಗೆ ಸಿ ಡಿ ಕೂಡ ಅಷ್ಟೇ ಇರುತ್ತೆ. ಸಿ ಡಿ ಈಸ್ ಈಕ್ವಲ್ಸ್ ಎಷ್ಟಾಯಿತು, 25 √3 ಮೀಟರ್ ಆಯಿತು. ಈಗ ನಾವು ಇಲ್ಲಿ ವಯರ್ನ ಉದ್ದ, ಈ ತಂತಿಯ ಉದ್ದಗಳನ್ನು ನಾವು ಕಂಡುಹಿಡ್ಕೋಬೇಕು. ಹಗ್ಗದ ಉದ್ದಗಳನ್ನು ನಾವು ಇಲ್ಲಿ ಕಂಡುಹಿಡಬೇಕು. ಎ ಮತ್ತು ಸಿ. ಎ ಮತ್ತು ಸಿಯನ್ನು ಕಂಡುಹಿಡಬೇಕಾದ್ರೆ ಪುನಃ ನಾವು ಆ ಎರಡು ತ್ರಿಭುಜಗಳನ್ನು ತಗೋಬೇಕಾಗತ್ತೆ. ಈ ತ್ರಿಭುಜದಲ್ಲಿ ನಾವು ಎ ಏನಾಗುತ್ತೆ, ಎ ಇದು ಲಂಬಕೋನಕ್ಕೆ ಅಭಿಮುಖವಾದಂಥ ಭಾವವಾಗಿರೋದ್ರಿಂದ ಅದು ವಿಕರ್ಣ ಆಗುತ್ತೆ. ಅದಕ್ಕೆ ವಿಕರ್ಣ ಮತ್ತು ನಾವು ಎ ಬಿ ಅಥವಾ ಬಿ ಇಗಳನ್ನು ಒಳಗೊಂಡಿರುವಂತಹ ಕೋನವಂತೂ ತ್ರಿಕೋನಮಿತಿ ಅನುಪಾತವನ್ನು ಉಪಯೋಗಿಸಬೇಕು. ಇಲ್ಲಿ ವಿಕರ್ಣ ಒಳಗೊಂಡಿರೋದು ಸೈನ್ ತೀಟಾ ಮತ್ತು ಕಾಸ್ ತೀಟಾ. ನಾವು ಸೈನ್ ತೀಟಾನಾದ್ರು ತೊಗೋಬೋದು, ಕಾಸ್ ತೀಟಾನಾದ್ರು ತೊಗೋಬೋದು. ಸೈನ್ ತೀಟಾ ತೊಗೊಂಡ್ರೆ ಅಭಿಮುಖ ಬಾಹು ಬಾಯ್ ವಿಕರ್ಣ ಆಗುತ್ತೆ. ಕಾಸ್ ತೀಟಾ ತೊಗೊಂಡ್ರೆ ಪಾರ್ಶ್ವ ಬಾಹು ಬಾಯ್ ವಿಕರ್ಣ ಆಗುತ್ತೆ. ಇಲ್ಲಿ ಅಭಿಮುಖ ಬಾಹು ಯಾವುದಾಗುತ್ತೆ, ಎ ಬಿ ಆಗುತ್ತೆ. ಎ ಬಿ ಬೈ ಎ ಇ ತೊಗೋಬೋದು. ಅಭಿಮುಖ ಬಾಹು ಬಾಯ್ ವಿಕರ್ಣ ತೊಗೋಬೋದು. ಯಾವುದಕ್ಕೆ, ಸೈನ್ 60 ಆದರೆ. ಕಾಸ್ 60 ಆದರೆ ಪಾರ್ಶ್ವ ಬಾಹು ಬಾಯ್ ವಿಕರ್ಣ ತೊಗೋಬೋದು. ನಾವು ಅದಕ್ಕೆ ಪುನಃ ತ್ರಿಭುಜದ ಹೆಸರನ್ನು ಬರೆಯೋಣ. ಮತ್ತು ಪುನಃ ನಾವು ತ್ರಿಭುಜ ಎ ಬಿ ಇ ಇದನ್ನು ತಗೊಳ್ಳೋಣ. ಹೆಸರು ಬರೆಯೋಣ ಅದರದ್ದು. ಲಂಬಕೋನ ತ್ರಿಭುಜ ತ್ರಿಭುಜ ಎ ಬಿ ಇಯಲ್ಲಿ ಇಲ್ಲಿ ಸೈನ್ 60 ಅಥವಾ ಕಾಸ್ 60 ತೊಗೋಬೇಕು. ಸೈನ್ 60 ತೊಗೊಂಡ್ರೆ ಅಭಿಮುಖ ಬಾಹು ಬಾಯ್ ವಿಕರ್ಣ ತೊಗೋಬೇಕು. ಬಾ ಬಾಯ್ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾವುದು, ಎ ಬಿ ಆಗುತ್ತೆ. ವಿಕರ್ಣ ಯಾವುದು, ಯಾವಾಗಲೂ ಎ ಇ. ಅದು ಲಂಬಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು ವಿಕರ್ಣ. ಅದಕ್ಕೆ ನಾವೇನು ಬರೆಯೋಣ, ಎ ಬಿ ಬೈ ಎ ಇ. ಈಗ ಸೈನ್ 60 ಎಷ್ಟು, √3/2 ಅದನ್ನು ಬರೆಯೋಣ. √3/2 ಈಕ್ವಲ್ಸ್. ಇಲ್ಲಿ ನಾವು ಎ ಬಿಯ ಅಳತೆಯನ್ನು ಹಾಕಬೇಕು. ಎ ಬಿಯ ಅಳತೆ ನಮಗೆ ಸಿಕ್ಕಿದೆ. ಎಷ್ಟದು, 25 √3 ಮೀಟರ್. ಅದನ್ನು ಬರೆಯೋಣ. ನಾವಿಲ್ಲಿ ಎ ಬಿಯ ಬೆಲೆಯನ್ನು ಹಾಕಬೇಕು. ಎ ಬಿಯ ಬೆಲೆ ಇಲ್ಲಿ ಎ ಬಿ ಇರೋದರಿಂದ ನಾವು ಇಲ್ಲಿ ಎ ಬಿಯ ಬೆಲೆಯನ್ನು ಹಾಕಬೇಕು. ಎ ಬಿಯ ಬೆಲೆಯನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟದು, 25 √3. ಅದನ್ನು ಇಲ್ಲಿ ಬರೆಯೋಣ. 25 √3 ಬೈ ಇಲ್ಲಿ ಎ ಇಯನ್ನು ಹಾಗೆ ಬರೆಯೋಣ. ಯಾಕಂದರೆ ಎ ಇಯನ್ನು ನಾವು ಕಂಡುಹಿಡ್ಕೋಬೇಕು, ನಮಗೆ ಗೊತ್ತಿಲ್ಲ ಅದು. ಅದನ್ನೇ ಕಂಡುಹಿಡಿಯೋದು ಹೊರಟಿದ್ದೀವಿ ನಾವು. ಎ ಇ ಆಯಿತು. ಈಗ ಇಲ್ಲಿ ಈ √3 ಮತ್ತು ಈ √3 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ ಏನು ಉಳ್ಕೊಳ್ತು, 1 ಉಳ್ಕೊಂಡಿದೆ. ಇದನ್ನು ಇಂಟು ಮಾಡೋಣ, ಓರೆ ಗುಣಾಕಾರ ಮಾಡೋಣ. 1 ಇಂಟು ಎ ಇ ಈಕ್ವಲ್ಸ್ 25 ಇಂಟು 2, 25 ಇಂಟು 2 ಇಂಟು 2 ಆಗುತ್ತೆ. ಅಂದರೆ ಏನಾಗುತ್ತೆ, 1 ಇಂಟು ಎ ಇ ಅಂದರೆ ಎ ಇ
ಈಕ್ವಲ್ಸ್ 25 ಎರಡಲೆ 50 ಆಯಿತು, 50 ಮೀಟರ್ ಆಯಿತು, 50 ಮೀಟರ್. ಈಗ ನಾವು ಇಲ್ಲಿ ಸಿ ಇಯ ಉದ್ದವನ್ನು ಕಂಡುಹಿಡಿಬೇಕು. ಸಿ ಯ ಉದ್ದ ಕಂಡುಹಿಡಬೇಕಾದ್ರೆ ಇಲ್ಲಿ ನಮಗೆ ಇಲ್ಲೂ ಕೂಡ ಅಷ್ಟೇ, ನೀವು ಈ ಸಿ ಇ ಏನಾಗುತ್ತೆ ಅಂದರೆ ಇದು ವಿಕರ್ಣ ಆಗುತ್ತೆ. ಅದಕ್ಕೆ ನೀವು ಸಿ ಡಿಯನ್ನಾದರೂ ಉಪಯೋಗಿಸ್ಕೋಬೋದು ಅಥವಾ ಡಿ ಎನ್ನಾದರೂ ಉಪಯೋಗಿಸ್ಕೊಳ್ಬೋದು. ಸಿ ಡಿ ಉಪಯೋಗಿಸ್ಕೊಂಡ್ರೆ ಅಭಿಮುಖ ಬಾಹು ಬಾಯ್ ವಿಕರ್ಣ ಆಗುತ್ತೆ, ಅದು ಸೈನ್ ಥೀಟಾ ಆಗುತ್ತೆ. ಡಿನ ಉಪಯೋಗಿಸ್ಕೊಂಡ್ರೆ ಪಾರ್ಶ್ವ ಬಾಹು ಬಾಯ್ ವಿಕರ್ಣ ಆಗುತ್ತೆ. ಯಾಕಂದರೆ ಸಿನಂತೂ ಉಪಯೋಗಿಸ್ಕೊಳ್ಳೇಬೇಕಾಗತ್ತೆ. ನಮಗೆ ಕಂಡುಹಿಡಬೇಕಾಗಿದ್ದು ಈ ವಿಕರ್ಣ. ನಾವು ಯಾವುದಾದ್ರೂ ಉಪಯೋಗಿಸ್ಕೋಬೋದು. ನೀವು ಸೈನನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಸಿ ಡಿ ನಮಗೆ ಗೊತ್ತಿದೆ 25√3 ಮೀಟರ್ ಅಂತ. ಇ ಸಿ ಕಂಡುಹಿಡಬೇಕಾಗಿದೆ. ಅದಕ್ಕಾಗಿ ನಾವಿಲ್ಲಿ ಸೈನ್ 30 ಡಿಗ್ರಿಯನ್ನು ಬರೆಯೋಣ. ಯಾವ ತ್ರಿಭುಜದಲ್ಲಿ? ತ್ರಿಭುಜ ಸಿ ಡಿ ಇಯಲ್ಲಿ. ತ್ರಿಭುಜ ಸಿ ಡಿ ಇಯಲ್ಲಿ ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ ಅಂತ ಬರೆಯೋದು ಉತ್ತಮ. ಅದಕ್ಕೆ ಬರೆಯೋಣ ಲಂಬಕೋನ ತ್ರಿಭುಜ ಸಿ ಡಿ ಇಯಲ್ಲಿ. ಸಿ ಡಿ ಇಯಲ್ಲಿ 30 ಡಿಗ್ರಿ ಇದೆ. ಇದಕ್ಕೆ ಅಭಿಮುಖ ಬಾಹು ಬಾಯ್ ವಿಕರ್ಣ ತೊಗೊತಾ ಇದ್ದೀವಿ. ಏನಂತ ತೊಗೊತಾ ಇದ್ದೀವಿ ನಾವು? ಅಭಿಮುಖ ಬಾಹು ಬಾಯ್ ವಿಕರ್ಣ ಅಂದರೆ ಸೈನ್ ಥೀಟಾ. ಅದಕ್ಕೆ ಬರೆಯೋಣ ಸೈನ್ ಎಷ್ಟು ಡಿಗ್ರಿಯಲ್ಲಿದೆ? ಸೈನ್ 30 ಡಿಗ್ರಿ ಇದೆ, 30 ಡಿಗ್ರಿ ಬರೆಯೋಣ. ಸೈನ್ 30 ಡಿಗ್ರಿ ಈಕ್ವಲ್ಸ್ ಏನು? ಅಭಿಮುಖ ಬಾಹು ಬಾಯ್ ಯಾವುದು? ವಿಕರ್ಣ. ಸೈನ್ 30 ಎಷ್ಟು? ಸೈನ್ 30 1/2 ಆಗುತ್ತೆ. ಬರೆಯೋಣ ಅಭಿಮುಖ ಬಾಹು ಇಲ್ಲಿ ಸಿ ಡಿ ಬರೆಯೋಣ. ಇಲ್ಲೇ ನಾವು ಬರ್ಕೋಬೋದು ಅದನ್ನು. ಸಿ ಡಿ ಬೈ ವಿಕರ್ಣ ಯಾವುದಿಲ್ಲಿ? ಸಿ ಇ. ಸಿ ಇ ಬರೆಯೋಣ. ಸಿ ಡಿ ಅಳತೆ ಎ ಬಿ ಅಳತೆ ಒಂದೇ ಇದೆ. ಇಲ್ಲಿ ಏನು ನಾವು 25√3 ತೊಗೊಂಡಿವಲ್ಲ ಅದನ್ನೇ ಅಲ್ಲಿ ತೊಗೋಬೇಕಾಗತ್ತೆ ಸಿ ಡಿ ಕೂಡ. ಯಾಕಂದರೆ ಸಿ ಡಿ ಮತ್ತು ಎ ಬಿ ಒಂದೇ ಇದೆ. ಅದನ್ನು ಕೂಡ ಇಲ್ಲಿ ಬರೆಯೋಣ 25√3 ಬೈ ಸಿ ಇ ಬರೆಯೋಣ. ಈಗ ಪುನಃ ಊರೇ ಗುಣಾಕಾರ ಮಾಡೋಣ. 1 × ಸಿ ಇ ಈಸ್ ಈಕ್ವಲ್ಸ್ ಟು 25√3 × 2 ಅಥವಾ 2 × 25√3 ಆಗುತ್ತೆ. ಅದನ್ನು ಬರೆಯೋಣ. 1 × ಸಿ ಇ ಈಕ್ವಲ್ಸ್ ಇಲ್ಲಿ 2 × 25√3 ಬರೆಯೋಣ. 2 × 25√3 ಸಿ ಇ ಈಸ್ ಈಕ್ವಲ್ಸ್ ಟು ಏನಾಯಿತು? 25 ಎರಡಲೆ 55 ಆಯಿತು, 50 ಆಯಿತು. 50√3 ಮೀಟರ್. 50√3 ಮೀಟರ್ ಆಯಿತು. ನಮಗೆ ಸಿ ಕೂಡ ಸಿಕ್ತಿಲ್ಲ. ಈಗ ಬರೆಯೋಣ ಕಂಬದ ಎತ್ತರ. ಕಂಬದ ಎತ್ತರ ಎ ಬಿ ಈಸ್ ಈಕ್ವಲ್ಸ್ ಟು ಸಿ ಡಿ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 25√3 ಮೀಟರ್ ಇದೆ. ಅದನ್ನು ಬರೆಯೋಣ. 25√3 ಮೀಟರ್. ಎಮ್ ಆದರೂ ಬರೀರಿ, ಮೀಟರ್ ಆದರೂ ಬರೀರಿ. ಆಮೇಲೆ ತಂತಿಯ ಉದ್ದ ಒಂದು ಎ ಇ 50 ಮೀಟರ್ ಇದೆ, ಇನ್ನೊಂದು 50√3 ಮೀಟರ್ ಇದೆ. ತಂತಿ ಎ ಇ ಈಸ್ ಈಕ್ವಲ್ಸ್ ಟು ಏನು? 50 ಮೀಟರ್ ಮತ್ತು ತಂತಿ ಸಿ ಇ ಈಸ್ ಈಕ್ವಲ್ಸ್ ಟು
ತಂತಿ ಸಿ ಇ ಈಸ್ ಈಕ್ವಲ್ಸ್ ಟು 50√3 ಮೀಟರ್. ಇನ್ನೆಲ್ಲ ಎಲ್ಲ ಎಮ್ ಬರೆದ್ರೆ ಎಲ್ಲ ಎಮ್ ಬರೆಯೋದು ಬೆಸ್ಟ್, ಬರೀರಿ ಎಮ್. 7ನೇ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ ಯಾವುದು? 38,808 cm3 ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಗೋಳವನ್ನು ಏನು ಮಾಡಿದ್ದಾರೆ? ಸಮನಾಗಿ ಅರ್ಧ ಭಾಗ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಗೋಳವನ್ನು ಅರ್ಧ ಭಾಗ ಮಾಡಿದರೆ ನಮಗೆ 2 ಅರ್ಧಗೋಳಗಳು ಸಿಗ್ತವೆ. ಇಲ್ಲಿ ಕೊಟ್ಟಿರೋದೇನು? ಗೋಳದ ಘನಫಲ. ನಾವು ಕಂಡುಹಿಡಿಬೇಕಾಗಿದ್ದೇನು? ಉಂಟಾದಂತಹ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ನಮಗೆ ಆರ್ ಅವಶ್ಯಕತೆ ಇದೆ. ಆರನ್ನು ಹೇಗೆ ಕಂಡುಹಿಡಿಯೋದು? ಕೊಟ್ಟಂತಹ ಈ ಗೋಳದ ಘನಫಲವನ್ನು ಉಪಯೋಗಿಸ್ಕೊಂಡು ನಾವು ಆರನ್ನು ಕಂಡುಹಿಡ್ಕೋಬೇಕು. ಈ ಆರನ್ನು ಉಪಯೋಗಿಸ್ಕೊಂಡು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಗೊತ್ತಿರಬೇಕು. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಏನು? 3πr². ಇಲ್ಲಿ ಆರ್ನ ಬೆಲೆಯನ್ನು ಹಾಕಿ ನಾವು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು. ಇಲ್ಲಿ ಗೋಳವನ್ನು ನಾವು ಸಮನಾಗಿ ಅರ್ಧ ಭಾಗ ಮಾಡಿದ್ದೀವಿ. ಗೋಳವನ್ನು ಏನು ಮಾಡಿದ್ದೀವಿ? ಸಮನಾಗಿ ಅರ್ಧ ಭಾಗ ಮಾಡಿದ್ದೀವಿ. ನಾವು ಮೊದಲಿಗೆ ಗೋಳದ ಘನಫಲವನ್ನು ಉಪಯೋಗಿಸ್ಕೊಂಡು ಅದರ ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು. ಗೋಳದ ಘನಫಲ ಏನು ಕೊಟ್ಟಿದ್ದಾರೆ? ಗೋಳದ ಘನಫಲ ವಿ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ? 38,808 cm3 ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಿಬೇಕು? ಆರನ್ನು ಕಂಡುಹಿಡಿಬೇಕು. ಆರ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಹಾಕೋಣ. ನಾವು ಗೋಳದ ಘನಫಲದ ಸೂತ್ರವನ್ನು ಬರೆಯೋಣ. ಗೋಳದ ಘನಫಲ ಈಕ್ವಲ್ಸ್ ವಿ ಈಕ್ವಲ್ಸ್ ಸೂತ್ರ ಯಾವುದು? ಸೂತ್ರ ಗೊತ್ತಿರಬೇಕು ಮಕ್ಕಳೇ, ಪದೇ ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಸೂತ್ರ ಕಲ್ತಿಟ್ಕೊಳ್ಳಿ. 4/3πr3 ಅದು ಎಷ್ಟು ಅಂತ ಕೊಟ್ಟಿದ್ದಾರೆ. ಈಕ್ವಲ್ಸ್ ಎಷ್ಟು ಹಾಕೋಣ ನಾವು? 38,808 ಹಾಕೋಣ. 38,808. ಇಲ್ಲಿ 38,808 ಇದೆ. ಈಗ ನಾವೇನು ಮಾಡೋಣ? ಇಲ್ಲಿ 4/3ಯನ್ನು ಹಾಗೇ ಬರೆಯೋಣ. ಪೈ ಬೆಲೆಯನ್ನು ಹಾಕೋಣ. ಇಲ್ಲಿದು ಈಗ 4/3 ಬರೆಯೋಣ. 4/3 ಪೈನ ಬೆಲೆ ಎಷ್ಟಾಗತ್ತೆ? 22/7 ಆಗುತ್ತೆ. r³ ಹಾಗೆ ಬರೆಯೋಣ. ಈಕ್ವಲ್ಸ್ ಇದನ್ನು 38,808 ಬರೆಯೋಣ. ಈಗ ನಾವೇನು ಮಾಡೋಣ ಅಂದರೆ r³ ಮಾತ್ರ ಎಡಭಾಗದಲ್ಲಿ ಇಟ್ಕೊಂಡು ಉಳಿದ ಎಲ್ಲವುಗಳನ್ನು ಏನು ಮಾಡೋಣ? ಬಲಭಾಗಕ್ಕೆ ವರ್ಗಾಯಿಸೋಣ. ಏನದು? r³ ಈಕ್ವಲ್ಸ್ ಇಲ್ಲಿ ಮೇಲ್ಭಾಗಕ್ಕೆ ಈ 38,808 ಜೊತೆ ಏನು ಬರುತ್ತೆ? 3 × 7 ಬರುತ್ತೆ. ಅದನ್ನು ಬರೆಯೋಣ. 38,808 ಇಂಟು 3 × 7 ಬೈ 4 × 24 ಕೆಳಭಾಗಕ್ಕೆ ಬರುತ್ತೆ. ಅದನ್ನು ಬರೆಯೋಣ. 4 ×
22. ಈಗ ನಾವು ಸಾಮಾನ್ಯವಾಗಿ ಇಲ್ಲಿ 22 ಇದೆ ಮತ್ತು ಇಲ್ಲಿ ನೋಡಿ 3 + 8 + 8 ಎಷ್ಟಾಗತ್ತೆ? 16 3 19 ಆಗುತ್ತೆ. 19ರಲ್ಲಿ 8 + 0 8 ಆಗುತ್ತೆ. 19ರಲ್ಲಿ 8 ಕಳೆದ್ರೆ 11 ಬರುತ್ತೆ. ಅಂದರೆ ಇದು 11ರ ಬಗ್ಗೆಯಿಂದ ಭಾಗ ಆಗುತ್ತೆ ಅಂತ ಅರ್ಥ. ಇದನ್ನು ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. 11ರಿಂದ ಭಾಗವಾಗುವುದನ್ನು ಹೇಗೆ ಪತ್ತೆ ಹಚ್ಬೋದು ಅಂತ. ಇಲ್ಲಿ ಈ 3ರ ಮೊತ್ತದಲ್ಲಿ ಒಂದು ಬಿಟ್ಟು ಒಂದು ನಾವಿಲ್ಲಿ ಲೆಕ್ಕ ಹಾಕ್ಬೇಕು ಮಕ್ಕಳೇ. 3 + 8 + 8 19 ಆಗುತ್ತೆ. ಅದರಲ್ಲಿ ಒಂದು ಬಿಟ್ಟು ಒಂದು ಲೆಕ್ಕ ಹಾಕಿದಾಗ ಯಾವ್ದು ಬರುತ್ತೆ? 8 + 0 8 ಬರುತ್ತೆ. 8 ಕಳೆದಾಗ 19ರಲ್ಲಿ 8 ಹೋದರೆ 11 ಬರುತ್ತೆ. ಅಂದರೆ ಇದು ಕೂಡ 11ರಿಂದ ಭಾಗವಾಗುತ್ತೆ ಅಂತ ಅರ್ಥ. 11 ಬಂದಾಗ ಈಗ ನಾವು 11ರಿಂದ 22 ಅಂತೂ ಭಾಗ ಆಗುತ್ತೆ. 11 2 22. ಇದನ್ನು ಭಾಗಿಸೋಣ. 38 ಇದೆ. 38 ಅಂದರೆ 11 3 33. ಎಷ್ಟು ಉಳ್ಕೊಳ್ತು? ಇಲ್ಲಿ 5 ಉಳ್ಕೊಂಡಿದೆ. 38ರಲ್ಲಿ 33 ಹೋದರೆ 5 ಉಳ್ಕೊಂಡಿದೆ. 58 ಆಗುತ್ತೆ. ಅಂದರೆ 11 5 55 ಆಯಿತು. ಮತ್ತು 3 ಉಳ್ಕೊಳ್ತು. 3 ಉಳ್ಕೊಂಡ್ರೆ 30 ಆಯಿತು. ಇಲ್ಲಿ 30 ಆಯಿತು. 30 ಅಂದರೆ 11 2 22 ಆಯಿತು. ಆಮೇಲೆ ಇಲ್ಲಿ 30ರಲ್ಲಿ 20 ಹೋದರೆ 22 ಹೋದರೆ 8 ಆಯಿತು. 30ರಲ್ಲಿ 22 ಹೋದರೆ 8 ಆಯಿತು. 88 ಉಳ್ಕೊಳ್ತು. 11 8 ಆಯಿತು. ಈಗ ಮತ್ತೆ 35 28 3528 2ರಿಂದ ಅಂತೂ ಭಾಗ ಆಗುತ್ತೆ. ನಾವು ಭಾಗ ಹೋಗಿಸೋಣ. 2 1 ಅದಕ್ಕೇನಾಯ್ತು? ಇಲ್ಲಿ 2 1 2 1 ಉಳ್ಕೊಂಡಿದೆ. 2 7 14 1 ಉಳ್ಕೊಂಡಿದೆ. 2 6 12 ಮತ್ತು 2 4 8 ಆಯಿತು. ಈಗ ನಾವು 4ರ ಮಗ್ಗಿಯಲ್ಲಿ ಇದು ಹೋಗುತ್ತೆ. ಯಾಕೆ ಅಂತಂದರೆ 64 ಏನಿದೆಯಲ್ಲ ಇದು 4ರ ಮಗ್ಗಿಯಲ್ಲಿದೆ. ಅದಕ್ಕೆ ಹೋಗಿಸೋಣ ಇದನ್ನು. 4 1 4 ಇಲ್ಲೇನು ಬಂತು? 4 4 16. ಇಲ್ಲಿ 1 ಉಳ್ಕೊಂಡಿದೆ. ಮತ್ತು 4 4 16 4 1 4. ಈಗ ಇಲ್ಲಿ ಕೆಳಭಾಗದಲ್ಲಿ ಏನೂ ಉಳ್ಕೊಂಡಿಲ್ಲ. ಮೇಲ್ಭಾಗದಲ್ಲಿ ಉಳ್ಕೊಂಡಿರೋದನ್ನು ನಾವು ಬರೆಯೋಣ. r³ ಏನು ಬಂತು? ಇದು 441 ಬಂದಿದೆ. ಅದನ್ನು ಬರೆಯೋಣ. r³ = 441 441 ಇಂಟು ಇವೆರಡರ ಗುಣಲಬ್ಧ ಬರೆಯೋಣ. ಎಷ್ಟು ಬಂತು? 21 ಬಂತು. ಕೆಳಗಡೆ ಏನೂ ಉಳ್ಕೊಂಡಿಲ್ಲ. ನಮಗೆ ಗೊತ್ತಿದೆ ಈ 441 ಇದು 21ರ ವರ್ಗ ಅಂತ. 21 ಇಂಟು 21 ಮಾಡಿದರೆ 21 ಇಂಟು 21 ಮಾಡಿದರೆ 441 ಬರುತ್ತೆ. ಯಾಕಂದರೆ 21ರ ವರ್ಗ ನಿಮಗೆ ಗೊತ್ತಿರಬೇಕು 441 ಅಂತ. ಅದಕ್ಕೆ ನಾವೇನು ಮಾಡೋಣ? r³ = 441 21 ಇಂಟು 21 ಅಂತ ಬರೆಯೋಣ. 21 ಇಂಟು 21 ಮತ್ತು ಈ 21 ಕೂಡ ಬರೆಯೋಣ. ಅಂದರೆ ನಮಗಿಲ್ಲಿ 3 ಸಲ 21 ಸಿಕ್ಕಿದೆ. ಅಂದರೆ ಏನಾಗುತ್ತದೆ? 21ರ ಘನ ಆಗುತ್ತೆ. 21 ಕ್ಯೂಬ್ ಆಗುತ್ತೆ. r³ = ಏನಾಯಿತು? 21 ಕ್ಯೂಬ್ ಆಯಿತು. ಅಂದರೆ r = ಎಷ್ಟಾಗುತ್ತೆ? 21 ಆಗುತ್ತೆ. ಯಾಕಂದರೆ ಇಲ್ಲಿ ಘಾತ ಸಮ ಇದ್ದಾಗ ಆಧಾರ ಸಂಖ್ಯೆ ಕೂಡ ಸಮವಾಗಿರುತ್ತೆ. ಅದಕ್ಕೆ r = ಏನಾಯಿತು? 21 ಆಯಿತು. 21 ಈಗ 21 ಸೆಂಟಿಮೀಟ್ರ್ ಅಂತ ಬರೆಯೋಣ. ಈಗ ನಾವೇನು ಮಾಡಬೇಕು? ಈ r-ಅನ್ನು ಉಪಯೋಗಿಸ್ಕೊಂಡು ಉಂಟಾದಂಥ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದಕ್ಕೆ ಬರೆಯೋಣ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂಮೆ ವಿ ಅಂತ ಬರೆಯೋಣ ನಾವು. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನಾಯಿತು? 3πr² ಆಗುತ್ತೆ. ಇದು ಸೂತ್ರ ನಿಮ್ಗೆ ಗೊತ್ತಿರಬೇಕು. 3πr². ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಯಾವುದರದ್ದು? ಅರ್ಧಗೋಳದ್ದು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr² ಆಗುತ್ತೆ.
ಅದಕ್ಕೆ ನಾವಿಲ್ಲಿ 5r² ಅಂತ ಬರೆಯೋಣ. ಈಗ 5ನ ಬೆಲೆ ಹಾಕೋಣ, 6ನ ಬೆಲೆ ಹಾಕೋಣ. 3 ಹಾಗೆ ಬರೆಯೋಣ. 3 ಇಂಟು 5ನ ಬೆಲೆ ಎಷ್ಟು ನಿಮಗೆ ಗೊತ್ತಿದೆ, 22/7. 22/7. 6ನ ಬೆಲೆ 21 ಇದೆ, ಅದನ್ನು 2 ಸಲ ಬರೆಯೋಣ ಯಾಕಂದರೆ ಸ್ಕ್ವೇರ್ ಇದೆ. 21 ಇಂಟು 21 ಆಯಿತು. ಈಗ ಇಲ್ಲಿ 7ರ ಮಗ್ಗಿಯಲ್ಲಿ 21 ಇದೆ, ನೀವು ಕ್ಯಾನ್ಸಲ್ ಮಾಡ್ಬೋದು. 7 1 7, 7 3 21. ಈಗ ನಾವು 3 ಇಂಟು 22 ಇಂಟು 3 ಇಂಟು 21 ಮಾಡಬೇಕು. ಅದಕ್ಕೆ ಏನು ಮಾಡೋಣ ಅಂತಂದರೆ ಮೊದಲು ಇವೆರಡನ್ನು ಗುಣಿಸ್ಕೊಂಡು ಬರೆಯೋಣ. ಗೊತ್ತಿದೆ ನಿಮಗೆ, 22 ಇಂಟು 3 ಅಂದರೆ 2 3 6, 2 3 6 ಎಷ್ಟಾಗುತ್ತೆ, 66 ಆಗುತ್ತೆ. ಇಂಟು ಆಮೇಲೆ ಇಲ್ಲಿ ಇವಳು 3 ಉಳ್ಕೊಂಡಿದೆಯಲ್ಲ, 21 ಇಂಟು 3. 21 3 ಇಂಟು ಎಷ್ಟಾಗುತ್ತೆ, 1 3 3 ಮತ್ತು 2 3 6. 21 ಇಂಟು 3 ಎಷ್ಟಾಗುತ್ತೆ, 63 ಬರುತ್ತೆ. ಈಗ ಇವೆರಡನ್ನು ಗುಣಿಸೋಣ. ಈಗ 66 ಇಂಟು 63ನ ಗುಣಿಸೋಣ. 66 ಇಂಟು 63. ಮೊದಲಿಗೆ 66ನ್ನು 3ರಿಂದ ಗುಣಿಸೋಣ. 3 ಇಂಟು 6, 3 6 ಎಷ್ಟಾಯಿತು, 18. ಇಲ್ಲಿ 1 ಕ್ಯಾರಿ ಬರುತ್ತೆ. 3 6 18 ಪ್ಲಸ್ 1 19 ಆಗುತ್ತೆ. 19 ಬರೆಯೋಣ. ಪ್ಲಸ್ ಪುನಃ 6ರಿಂದ ಗುಣಿಸೋಣ. 6 6 36. ಇಲ್ಲಿ 3 ಕ್ಯಾರಿ ಬರುತ್ತೆ. 6 6 36 ಪ್ಲಸ್ 3 39 ಆಗುತ್ತೆ. ಇಲ್ಲಿ ನಾವು 39 ಬರೆಯೋಣ. ಈಗ ಇವೆರಡನ್ನು ಕೂಡಿಸೋಣ. ಇಲ್ಲಿ 8, ನೀವು ಇಲ್ಲಿ ಪ್ಲಸ್ ಆದರೂ ಹಾಕ್ಕೋಬೋದು, 0 ಆದರೂ ಹಾಕ್ಕೋಬೋದು. ಒಟ್ಟಿನೆಲ್ಲ ಜಾಗದಲ್ಲಿ ಏನೂ ಬರೆಯೋಂಗಿಲ್ಲ ನಾವು ಸಂಖ್ಯೆನ. 9 ಪ್ಲಸ್ 6 15 ಆಗುತ್ತೆ. ಇಲ್ಲಿ 1 ಕ್ಯಾರಿ ಬರುತ್ತೆ. 9 ಪ್ಲಸ್ 2 11 ಆಗುತ್ತೆ. ಪ್ಲಸ್ 1 ಅಂದರೆ 4 ಬರುತ್ತೆ. ಅಂದರೆ ಏನು ಬಂತಿಲ್ಲಿ, 4158 cm². ಇದು ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಗ ಅದೇ ಪ್ರಶ್ನೆಯನ್ನು ಬಿಡಿಸೋಣ. ಪ್ರಶ್ನೆ ಏನಿದೆ, 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಿಲಿಂಡರ್ ಇದೆ. ಸಿಲಿಂಡರ್ನ ಒಂದು ಬದಿಗೆ ಯಾವ ಆಕಾರದ ಜೋಡಣೆ ಇದೆ, ಅರ್ಧಗೋಳಾಕಾರದ ಜೋಡಣೆ ಇದೆ. ಮತ್ತು ಇನ್ನೊಂದು ಬದಿಗೆ ಶಂಕುವಿನ ಆಕಾರದ ಜೋಡಣೆ ಇದೆ. ಇಲ್ಲಿ ಸಿಲಿಂಡರ್, ಅರ್ಧಗೋಳ ಮತ್ತು ಶಂಕು ಈ ಮೂರರ ವ್ಯಾಸ ಒಂದೇ ಇರುತ್ತೆ. ಎಷ್ಟಿರುತ್ತೆ, 10 ಸೆಂಟಿಮೀಟರ್ ಇರುತ್ತೆ. ನಾವು ಇಲ್ಲಿ ಚಿತ್ರವನ್ನು ಬಿಡಿಸಿದರೆ, ಇಲ್ಲಿ ನಾವು ಆಟಿಕೆಯ ಆಕಾರವನ್ನು ಗಮನಿಸಿದರೆ ಮಧ್ಯಭಾಗದಲ್ಲಿ ಸಿಲಿಂಡರ್ ಇದೆ, ಒಂದು ಭಾಗದಲ್ಲಿ ಶಂಕು ಇದೆ, ಇನ್ನೊಂದು ಭಾಗದಲ್ಲಿ ಅರ್ಧಗೋಳ ಇದೆ. ಇಲ್ಲಿ ಈ ಮೂರರ ವ್ಯಾಸ ಒಂದೇ ಇರುತ್ತೆ, ಅಂದರೆ ತ್ರಿಜ್ಯ ಒಂದೇ ಇರುತ್ತೆ. ಮತ್ತು ಶಂಕುವಿನ ಓರೆ ಎತ್ತರವನ್ನು ಕೊಟ್ಟಿದ್ದಾರೆ, ಎಲ್ಲದು. ಹಾಗೆ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿರ್ತಾರೆ, ಎಷ್ಟು, 20 ಸೆಂಟಿಮೀಟರ್. 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಂತ ಇರೋದರಿಂದ ಇಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟಿದೆ, 20 ಸೆಂಟಿಮೀಟರ್ ಇದೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಏನು ಮಾಡಬೇಕು, ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆಟಿಕೆಯ ವಿಸ್ತೀರ್ಣ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ πrl. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ 2πrh. ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr². ಇವು ಮೂರನ್ನು ಇಲ್ಲಿ ಕೂಡಿಸ್ಬೇಕಾಗತ್ತೆ.
ಇಲ್ಲಿ ನಾವು ಈ ವ್ಯಾಸವನ್ನು ಉಪಯೋಗಿಸಿ, ವ್ಯಾಸ ಕೊಟ್ಟಿದ್ದಾರೆ, ಆರ್ ಎಷ್ಟಾಗುತ್ತೆ, ಆರ್ನ ಬೆಲೆ 10/2 ಆಗುತ್ತೆ. ಎಲ್ಲದಕ್ಕೂ 10/2 ಆಗುತ್ತೆ. ಆರ್ ಇಲ್ಲಿ ಒಂದೇ ಬೆಲೆಯನ್ನು ಹೊಂದಿರುತ್ತೆ. ಹಾಗೆ ಸಿಲಿಂಡರ್ನ ಹೆಚ್ ಅಂತಂದರೆ 20 ಸೆಂಟಿಮೀಟ್ರ್ ಆಗುತ್ತೆ. ಮತ್ತು ಶಂಕುವಿನ ಓರೆ ಎತ್ತರ ಅಂದರೆ ಎಲ್ ಎಷ್ಟಿದೆ, 13 ಆಗುತ್ತೆ, 13 ಸೆಂಟಿಮೀಟ್ರ್ ಆಗುತ್ತೆ. ಈ ಎಲ್ಲ ಅಳತೆಗಳನ್ನು ನಾವು ತಗೊಂಡು ಸೂತ್ರಗಳಲ್ಲಿ ಹಾಕ್ಕೊಂಡು ಈಗ ಎಲ್ಲಕ್ಕೂ ಆರ್ ಒಂದೇ ಆಗಿರೋದ್ರಿಂದ ಅದನ್ನು ಬರೆಯೋಣ. ಶಂಕು, ಸಿಲಿಂಡರ್, ಅರ್ಧಗೋಳ. ಅರ್ಧಗೋಳ ಇವುಗಳಿಗೆ ಆರ್ ಎಷ್ಟು, ಆರ್ನ ಬೆಲೆ 10/2 5 ಸೆಂಟಿಮೀಟರ್. 10/2 ಈಕ್ವಲ್ಸ್ ಎಷ್ಟು, 5 ಸೆಂಟಿಮೀಟರ್. ಹಾಗೆಯೇ ಶಂಕುವಿನ ಎಲ್ ಈಕ್ವಲ್ಸ್ ಓರೆ ಎತ್ತರ ಬರೀರಿ 13 ಸೆಂಟಿಮೀಟರ್. ಎಲ್ ಈಕ್ವಲ್ಸ್ ಏನು, ಓರೆ ಎತ್ತರ ಅದು 13 ಸೆಂಟಿಮೀಟರ್. ಎಲ್ ಈಕ್ವಲ್ಸ್ 13 ಸೆಂಟಿಮೀಟರ್. ಹಾಗೆ ಸಿಲಿಂಡರ್ನ ಹೆಚ್ ಈಕ್ವಲ್ಸ್ ಎಷ್ಟು, 20 ಸೆಂಟಿಮೀಟರ್ ಇದೆ, ಅದನ್ನು ಬರೆಯೋಣ, 20 ಸೆಂಟಿಮೀಟರ್. ಈಗ ಆಟಿಕೆಯ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನಾಗುತ್ತೆ, ನಾವು ಒಂದು ಕಡೆಯಿಂದ ಹೋಗೋಣ, ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬರೋಣ ಅಥವಾ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗೋಣ. ಈಗ ನಾವು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋದರೆ ಮೊದಲೇನು ಬರುತ್ತೆ, ಇಲ್ಲಿ 2 πr² ಬರುತ್ತೆ. ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬಂದರೆ ಮೊದಲಿಗೆ 5rl ಬರುತ್ತೆ. ಅಂದರೆ ಶಂಕುವಿನ ವಿಸ್ತೀರ್ಣವನ್ನು ತಗೊಳ್ಳೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಾರ್ಟಾಗಿ ಬರೋಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಈಗ ಇಲ್ಲಿ ಸೂತ್ರ ಬರೆಯೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, π × r × l ಆಗುತ್ತೆ. ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಆಗುತ್ತೆ. ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗುತ್ತೆ. ಈಗ ನಾವು ಸಾಮಾನ್ಯ ತೆಗೆಯೋಣ. ಇಲ್ಲಿ π ಎಲ್ಲ ಕಡೆ ಇದೆ, ಆದ್ದರಿಂದ π ಸಾಮಾನ್ಯ ಆಗುತ್ತೆ. ಮತ್ತು ಆರ್ ಎಲ್ಲ ಕಡೆ ಇದೆ, 3 ಕಡೆ ಇದೆ, ಆರ್ ಸಾಮಾನ್ಯ ಆಗುತ್ತೆ. ಅದಕ್ಕೆ ನಾವೇನು ಬರೆಯೋಣ, π ಹೊರಗೆ ತೆಗೆಯೋಣ, ಆರ್ ಹೊರಗೆ ತೆಗೆಯೋಣ, ಬ್ರ್ಯಾಕೆಟಲ್ಲಿ ಉಳಿದಿರೋದನ್ನು ಬರೆಯೋಣ. ಇಲ್ಲಿ πr ಹೊರಗಡೆ ಹೋದರೆ ಏನು ಉಳ್ಕೊಳ್ಳುತ್ತೆ, ಎಲ್ ಮಾತ್ರ ಉಳ್ಕೊಳ್ಳುತ್ತೆ. ಪ್ಲಸ್ ಇಲ್ಲಿ 5r ಒಳಗಡೆ ಹೋದರೆ ಏನು ಉಳ್ಕೊಳ್ತು, 2h ಉಳ್ಕೊಳ್ತು. ಪ್ಲಸ್ ಇಲ್ಲಿ 5r ಒಳಗಡೆ ಹೋದರೆ 2
ಮತ್ತು ಆರ್ ಸ್ಕ್ವೇರಲ್ಲಿ ಆರ್ ಉಳ್ಕೊಳ್ಳುತ್ತೆ. ಏನು ಬಂತು ಬ್ರ್ಯಾಕೆಟ್ ಒಳಗಡೆ ಎಲ್ ಪ್ಲಸ್ 2h ಪ್ಲಸ್ 2r ಉಳ್ಕೊಳ್ಳುತ್ತೆ. ಈಕ್ವಲ್ಸ್ 5 ವ್ಯಾಲ್ಯೂ ಹಾಕೋಣ. 5 ವ್ಯಾಲ್ಯೂ ಎಷ್ಟು 22/7 22/7. ಆರ್ ವ್ಯಾಲ್ಯೂ ಹಾಕೋಣ. ಆರ್ ಬೆಲೆ ಹಾಕೋಣ. ಆರ್ ಬೆಲೆ ಎಷ್ಟು ಆರ್ ಬೆಲೆಯಲ್ಲಿ ಎಷ್ಟಿದೆ 10/2 5 ಸೆಂಟಿಮೀಟರ್ ಇದೆ. 5 ಹಾಕೋಣ ಇಂಟು 5. ಈಗ ಎಲ್ ಬೆಲೆ ಎಷ್ಟಿದೆ ಎಲ್ ಬೆಲೆ 13 ಸೆಂಟಿಮೀಟರ್ ಇದೆ ಮತ್ತು ಹೆಚ್ ಬೆಲೆ 20 ಸೆಂಟಿಮೀಟರ್ ಇದೆ. ಅವೆರಡನ್ನು ಹಾಕೋಣ. ಇಲ್ಲಿ ಎಲ್ ಎಷ್ಟು 13 ಪ್ಲಸ್ 2 ಇಂಟು ಹೆಚ್ ಎಷ್ಟು 20 ಪ್ಲಸ್ 2 ಇಂಟು 6 ಪ್ಲಸ್ 2 ಇಂಟು 6 ಅಂದರೆ ಆರ್ ಬೆಲೆ ಎಷ್ಟು 5 ಇದೆ. 2 ಇಂಟು 5 ಆಯಿತು. ಈಗ ಇಲ್ಲಿ 22 ಇಂಟು 5 ಮಾಡೋಣ. 22 110 ಆಗುತ್ತೆ. ಗುಣಿಸಿ ನೋಡಿ. 22 ಇಂಟು 5 2 5 10. 10ಕ್ಕೆ ಇಲ್ಲಿ 0 ಹಾಕಿಬಿಟ್ಟು 1 ಹಾಕೋಣ. ಮತ್ತು ಪುನಃ 2 5 10 ಪ್ಲಸ್ 1 11 ಆಗುತ್ತೆ. ಅಂದರೆ 22 5 ಎಷ್ಟು 110. 110 ಬರೆಯೋಣ. ಬೈ ಈ 7ಅನ್ನು ಹಾಗೇ ಬರೆಯೋಣ. ಈಕ್ವಸ್ 13 ಪ್ಲಸ್ 2 20 40 ಪ್ಲಸ್ 2 5 10 2 5 10. ಈಗ 110 ಹಾಗೆ ಬರೆಯೋಣ. 110 ಈ 7ಅನ್ನು ಕೂಡ ಹಾಗೆ ಬರೆಯೋಣ. 110/7. ಹದಿಮೂರು ಪ್ಲಸ್ 40 53. 53 ಪ್ಲಸ್ 10 63. ನೀವು ಹೇಗೆ ಕೂಡಿಸಿದ್ರು 63 ಬರುತ್ತೆ. 40 ಪ್ಲಸ್ 10 50. 50 ಪ್ಲಸ್ 13 63. ಅದಕ್ಕೆ ಇಲ್ಲಿ 63 ಬರೆಯೋಣ. ಈಗ ನಿಮ್ಗೆ ಗೊತ್ತಿದೆ 7ರ ಮಗ್ಗಿಯಲ್ಲಿ 63 ಇದೆ. ಅದಕ್ಕೆ ನೀವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 7 1 7 7 9. ಈಗ 110 ಮತ್ತು 9ಅನ್ನು ಗುಣಿಸೋಣ. ಅಂದರೆ ಏನಾಯ್ತು ಇಲ್ಲಿ 110 ಇಂಟು 9 ಏನಾಯ್ತು ಇಲ್ಲಿ 110 ಇಂಟು 9 110 ಇಂಟು 9 110 ಇಂಟು 9 ಅಂದರೆ ನಾವು ಇಲ್ಲಿ ಡೈರೆಕ್ಟಾಗಿ 11 ಮತ್ತು 9ಅನ್ನು ಗುಣಿಸಿ ಒಂದು 0 ಹಾಕ್ಬೋದು ಎಕ್ಸ್ಟ್ರಾ. 11 9 99. ಒಟ್ಟು 990 cm² ಬಂತು. ಇದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಈಗ 38ನೇ ಪ್ರಶ್ನೆ 5 ಅಂಕದ ಪ್ರಶ್ನೆ. ಪ್ರಶ್ನೆಯನ್ನು ಓದೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n - n², 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈಗ ನಾವು ಇಲ್ಲಿ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕೊಟ್ಟಿರೋದ್ರಿಂದ ಅದನ್ನು SN ಅಂತ ಹಾಕ್ಕೊಳ್ಳೋಣ. SN = ಏನು 5n - n². ಈಗ ನಾವು n ಜಾಗದಲ್ಲಿ 1 ಹಾಕಿದರೆ ಅದು S1 ಅಂತ ಆಗುತ್ತೆ. n ಜಾಗದಲ್ಲಿ 2 ಹಾಕಿದ್ರೆ S2 ಅಂತ ಆಗುತ್ತೆ. n ಜಾಗದಲ್ಲಿ 3 ಹಾಕಿದರೆ ಅದು S3 ಅಂತ ಆಗುತ್ತೆ. S1 ಅಂತಂದರೆ ಒಂದೇ ಒಂದು ಪದ A1 ಅಂತಂದರೆ S1. ಇಲ್ಲಿ A1 ಪ್ಲಸ್ A2 ಅಂದರೆ ಮೊದಲ 2 ಪದಗಳ ಮೊತ್ತ ಅಂತಂದರೆ S2 ಆಗುತ್ತೆ. ಹಾಗೆ ಮೊದಲ 3 ಪದಗಳ ಮೊತ್ತ A1 ಪ್ಲಸ್ A2 ಪ್ಲಸ್ A3 ಅಂತಂದರೆ ಏನಾಗುತ್ತೆ S3 ಆಗುತ್ತೆ. ಈಗ ನಾವು S1 S2 S3ಗಳನ್ನು ಕಂಡುಕೊಂಡ್ರೆ ನಾವು ಈ ಸೂತ್ರದ ಪ್ರಕಾರ A1 ನಮಗೆ ನೇರವಾಗಿ ಸಿಗುತ್ತೆ.
A2 ಅಂತಂದರೆ ಏನಾಗುತ್ತೆ, S2 ಮೈನಸ್ S1 ಆಗುತ್ತೆ. ಯಾಕೆ ಅಂತಂದರೆ ನಮಗೊಂದು ಸೂತ್ರ ಗೊತ್ತಿದೆ, AN ಈಕ್ವಲ್ಸ್ SN ಮೈನಸ್ SN ಮೈನಸ್ 1. ಅದಕ್ಕೆ ಇಲ್ಲಿ A2 ಅಂತಂದರೆ S2 ಮೈನಸ್ S1. ಹಾಗೆ A3 ಅಂತಂದರೆ ಏನು, S3 ಮೈನಸ್ S2. ಅದಕ್ಕೆ ನಾವು ಮೊದಲಿಗೆ S1 S2 S3ಗಳನ್ನು ಕಂಡುಹಿಡ್ಕೊಂಡ್ರೆ ನಾವು ಅವುಗಳಿಂದ A1 A2 A3ಗಳು ಸಿಗ್ತವೆ ಮತ್ತು ನಮಗೆ ಸಮಾಂತರ ಶ್ರೇಣಿ ಸಿಗುತ್ತೆ. ಇಲ್ಲಿ ಸಮಾಂತರ ಶ್ರೇಣಿಯನ್ನು ಬರೆಯೋದಕ್ಕೆ ನಮಗೆ A1 A2 A3ಗಳು ಬೇಕು. ಅದಕ್ಕೆ ನಾವು S1 S2 S3ಗಳನ್ನು ಕಂಡುಹಿಡ್ಕೊಂಡು A1 A2 A3ಗಳನ್ನು ಕಂಡುಹಿಡ್ಕೊಳ್ಳೋಣ. ಹಾಗೆ ಮೊದಲ 21 ಪದಗಳ ಮೊತ್ತ ಅಂತಂದರೆ S21 ಆಗುತ್ತೆ, ಅದನ್ನು ಕಂಡುಹಿಡ್ಕೋಬೋದು. ಹಾಗೆಯೇ A21 ಕೇಳಿದರೆ ನಾವು ADಯನ್ನು ಕಂಡುಹಿಡ್ಕೊಂಡ್ರೂ ಕೂಡ ಇಲ್ಲಿ 21ನೇ ಪದ ಕಂಡುಹಿಡ್ಬೋದು. ಇಲ್ಲ ಅಂತಂದರೆ S21 ಕಂಡುಹಿಡ್ಕೊಂಡು S20 ಕಂಡುಹಿಡ್ಕೊಂಡ್ರೆ S21 ಮೈನಸ್ S20 ಅಂದರೆ ಏನಾಗುತ್ತೆ, A21 ಆಗುತ್ತೆ. ಅದಕ್ಕೆ ನಾವು ಇದನ್ನು ಉಪಯೋಗಿಸ್ಕೊಂಡು ಅದನ್ನು ಮಾಡ್ಬೋದು. ಈಗ ಬರೆಯೋಣ, SN ಈಸ್ ಈಕ್ವಲ್ಸ್ ಟು 5N ಮೈನಸ್ N ಸ್ಕ್ವೇರ್. ಈಗ ನಾವು S1 S2 S3ಗಳನ್ನು ಕಂಡುಹಿಡ್ಕೊಂಡು ಅದರ ಸಹಾಯದಿಂದ A1 A2 A3ಗಳನ್ನು ಕಂಡುಹಿಡ್ಕೊಳ್ಳೋಣ. S1 ಅಂದರೆ ಇಲ್ಲಿ N ಪ್ಲೇಸಲ್ಲಿ ಎಷ್ಟು ಹಾಕಬೇಕು, 1 ಹಾಕಬೇಕು. ಅದನ್ನು ಹಾಕೋಣ. 5 ಇಂಟು 1 ಮೈನಸ್ 1 ಸ್ಕ್ವೇರ್ ಆಯಿತು. 5 ಇಂಟು 1 ಮೈನಸ್ 1 ಸ್ಕ್ವೇರ್ ಆಯಿತು. ಈಕ್ವಲ್ಸ್ ಬರೆಯೋಣ. 5 ಇಂಟು 1 ಅಂತಂದರೆ 5 1 5, ಅದನ್ನು ಇಲ್ಲಿ ಬರೆಯೋಣ. ಮೈನಸ್ ಹಾಕೋಣ. 1 ಸ್ಕ್ವೇರ್ ಅಂದರೆ 1 ಇಂಟು 1 1 ಬರೆಯೋಣ. ಈಕ್ವಲ್ಸ್ 4. ಈಕ್ವಲ್ಸ್ 4 ಆಯಿತು. ನಂತರ S2 ಬರೆಯೋಣ. ಈಕ್ವಲ್ಸ್ S2 ಈಕ್ವಲ್ಸ್ ಏನಾಯಿತು, 5 ಇಂಟು 2 ಮೈನಸ್ 2 ಸ್ಕ್ವೇರ್ ಆಗುತ್ತೆ. ಈಕ್ವಲ್ಸ್ 5 ಇಂಟು 2, 5 ಇಂಟು 2 ಅಂದರೆ 5 2 10 ಆಯಿತು. ಮೈನಸ್ 2 2 4 ಆಯಿತು. ಈಕ್ವಲ್ಸ್ ಏನಾಯಿತು, 10 ಮೈನಸ್ 4 ಅಂತಂದರೆ 6 ಆಯಿತು. ಈಗ S3 ಮಾಡೋಣ. 5 ಇಂಟು 3 ಮೈನಸ್ 3 ಸ್ಕ್ವೇರ್ ಆಗುತ್ತೆ. S3 ಅಂತಂದರೆ 5 ಇಂಟು 3 3 ಸ್ಕ್ವೇರ್ ಆಯಿತು. 5 3 15, 5 3 15 ಬರೆಯೋಣ. ಮೈನಸ್ 3 ಸ್ಕ್ವೇರ್ ಅಂದರೆ 3 ಇಂಟು 3 9. 15ರಲ್ಲಿ 9 ಹೋದರೆ 15ರಲ್ಲಿ 9 ಹೋದರೆ ಎಷ್ಟು, 6. ಈಗ ನಮಗೆ S1 ಸಿಕ್ತು, S2 ಸಿಕ್ತು, S3 ಸಿಕ್ತು. ಇದನ್ನು ಉಪಯೋಗಿಸ್ಕೊಂಡು ನಾವು A1 A2 A3ಗಳನ್ನು ಕಂಡುಹಿಡಿದ್ರೆ ನಮಗೆ ಸಮಾಂತರ ಶ್ರೇಣಿಯನ್ನು ನಾವು ಬರೀಬೋದು. ಈಗ A1 ಅಂತಂದರೆ S1 ನಮಗೆ ನೇರವಾಗಿ ಇಲ್ಲಿ 4 ಬರಿಬೋದು. ನಾವು ಬರೆಯೋಣ. ಎಷ್ಟು, 4. A2 ಅಂತಂದರೆ ಇವಾಗಲೇ ಹೇಳಿದ್ದೀನಿ ನಾನು ನಿಮಗೆ, ಸೂತ್ರ ಗೊತ್ತಿದೆ ನಮಗೆ. AN ಈಕ್ವಲ್ಸ್ SN ಮೈನಸ್ AN ಈಕ್ವಲ್ಸ್ ಏನು, SN ಮೈನಸ್ SN ಮೈನಸ್ 1. ಅದರಲ್ಲಿ A2 ಈಕ್ವಲ್ಸ್ ಏನಾಗುತ್ತೆ, S2 ಮೈನಸ್ S1 ಆಗುತ್ತೆ. 2ಗಿಂತ 1 ಕಡಿಮೆ. N ಮೈನಸ್ 1 ಅಂದರೆ Nಗಿಂತ 1 ಕಡಿಮೆ. ಹಾಗೆ 2ಗಿಂತ 1 ಕಡಿಮೆ ಅಂದರೆ S1 ಆಗುತ್ತೆ. ಈಕ್ವಲ್ಸ್ ಏನಾಯಿತು, S2ನ ಬೆಲೆ ಹಾಕೋಣ. S2ನ ಬೆಲೆಯಲ್ಲಿ ಎಷ್ಟಿದೆ, 6 ಇದೆ, 6 ಬರೆಯೋಣ. ಮೈನಸ್ S1 ಬೆಲೆ ಎಷ್ಟು, 4. 6 ಮೈನಸ್ 4 2 ಆಯಿತು. ಹಾಗೆ A3 ಬರೆಯೋಣ. ಈಕ್ವಲ್ಸ್ A3 ಅಂದರೆ ಏನಾಗುತ್ತೆ, S3
ಮೈನಸ್ S2 ಆಗುತ್ತೆ. ಹೀಗೆ ನಾವು ಇಲ್ಲಿ n ಜಾಗದಲ್ಲಿ 3 ಬಂತು ಅಂದರೆ ಇಲ್ಲಿ 3 ಬರುತ್ತೆ, ಇಲ್ಲಿ 3ಗಿಂತ ಒಂದು ಕಡಿಮೆ 2 ಬರುತ್ತೆ. ಅಂದರೆ ಏನಾಯ್ತಲ್ಲಿ S3 ಮೈನಸ್ S2 ಆಗುತ್ತೆ. S3 ಎಷ್ಟಿದೆ? 6 ಇದೆ, 6 ಬರೆಯೋಣ. S2 ಕೂಡ 6 ಇದೆ, ಅದಕ್ಕೆ ಕೂಡ ಇಲ್ಲಿ ಏನಾಯ್ತಿದು 6 ಮೈನಸ್ 6 ಆಯಿತು. 6 ಮೈನಸ್ 6 ಏನು 0 ಆಯಿತು. ಹಾಗೆ ನೀವು ಇಲ್ಲಿ ನಮಗೆ ಮೊದಲನೇ ಪದ ಸಿಕ್ತು, ಎರಡನೇ ಪದ ಸಿಕ್ತು, ಮೂರನೇ ಪದ ಸಿಕ್ತು, ಎ ಪಿಯನ್ನು ಬರಿಬೋದು. ಆದ್ದರಿಂದ ಸಮಾಂತರ ಶ್ರೇಣಿ, ಆದ್ದರಿಂದ ಸಮಾಂತರ ಶ್ರೇಣಿ ಏನಾಗುತ್ತೆ? ಸಮಾಂತರ ಶ್ರೇಣಿ 4, 2, 0 ಇತ್ಯಾದಿ ಬರೆಯೋಣ. ಅದನ್ನು 4, 4, 2, 0 ಇತ್ಯಾದಿ. 4, 2, 0 ಇತ್ಯಾದಿ. ಇದು ಸಮಾಂತರ ಶ್ರೇಣಿ ಆಯಿತು. ಈಗ ನಾವು 21ನೇ ಪದ ಮತ್ತು ಮೊದಲ 21 ಪದಗಳ ಮೊತ್ತ. ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ನಾವು ಇಲ್ಲಿ n ಜಾಗದಲ್ಲಿ 21 ಹಾಕಿದರೆ ನಮಗೆ ಮೊದಲ 21 ಪದಗಳ ಮೊತ್ತ ಸಿಗುತ್ತೆ. 21ನೇ ಪದ ಕಂಡುಹಿಡಬೇಕಾದ್ರೆ ನಮಗೆ S20 ಕೂಡ ಕಂಡುಹಿಡಬೇಕು ನಾವು. ಈಗ S21 ಅಂತಂದರೆ ಏನಾಗುತ್ತೆ? ಮೊದಲ 21 ಪದಗಳ ಮೊತ್ತ ಆಗುತ್ತೆ. ನಾವು n ಜಾಗದಲ್ಲಿ 21 ಹಾಕಿ ನೇರವಾಗಿ ಕಂಡುಹಿಡ್ಕೋಬೋದು. 21ನೇ ಪದವನ್ನು ಕಂಡುಹಿಡಬೇಕಾದ್ರೆ 2 ವಿಧಾನ ಇದೆ. ಒಂದು A Dಗಳನ್ನು ಕಂಡುಹಿಡ್ಕೊಂಡು ನಾವು AN ಸೂತ್ರವನ್ನು ಉಪಯೋಗಿಸಿ ಮಾಡ್ಬೋದು. ಇಲ್ಲ ಅಂತಂದರೆ ನಾವು A21 ಈಕ್ವಲ್ಸ್ ಏನಾಗುತ್ತೆ? S21 ಮೈನಸ್ S20 ಮಾಡಿಕೊಂಡು ನೇರವಾಗಿ 21ನೇ ಪದವನ್ನು ಕಂಡುಹಿಡ್ಬೋದು. 21ನೇ ಪದವನ್ನು ಕಂಡುಹಿಡ್ಬೋದು. ಅದಕ್ಕೇನು ಬೇಕಾಗಿದೆ? S21 ಬೇಕಾಗಿದೆ ಮತ್ತು S20 ಬೇಕಾಗಿದೆ. ನಿಮಗೆ ಹೆಚ್ಚಾಗಿ ರೂಢಿಯಾಗಿರೋದು ಹೇಗೆ ಅಂತಂದರೆ AD ಮತ್ತು Nಗಳನ್ನು ಉಪಯೋಗಿಸಿ ANನ್ನು ಕಂಡುಹಿಡಿಯೋದು. ಅದಕ್ಕೆ ನಾವೇನು ಮಾಡೋಣ? ಅದೇ ವಿಧಾನವನ್ನು ಅನುಸರಿಸೋಣ. ಯಾಕಂದರೆ ಹೆಚ್ಚಿನ ಲೆಕ್ಕಗಳು ಅದೇ ರೀತಿ ನಿಮಗೆ ಬಂದಿರ್ತವೆ. ಈಗ ಅದಕ್ಕೆ ಮೊದಲು ನಾವೇನು ಮಾಡೋಣ? A ಈಕ್ವಲ್ಸ್ ಬರ್ಕೊಳ್ಳೋಣ. A ಈಕ್ವಲ್ಸ್ ಎಷ್ಟು? 4. ಹಾಗೆ D ಈಕ್ವಲ್ಸ್ ಬರ್ಕೊಳ್ಳೋಣ. D ಅಂದ್ರೇನು? 8 ಮೈನಸ್ A1. 8 ಮೈನಸ್ A1 ಅಂದರೆ ಇದು 8, ಇದು A1. ಅದಕ್ಕೆ ಎರಡನೇ ಪದ ಮೈನಸ್ ಒಂದನೇ ಪದ. ಎಷ್ಟು ಮೈನಸ್ ಎಷ್ಟು? 2 ಮೈನಸ್ 4 ಆಯಿತು. 2 ಮೈನಸ್ 4 ಏನು? ಮೈನಸ್ 2. ಇಲ್ಲಿ 4ರಲ್ಲಿ 2ಅನ್ನು ಕಳಿಬೇಕು. 4ರಲ್ಲಿ 2 ಹೋದರೆ 2 ಬರುತ್ತೆ. ಚಿಹ್ನೆ ದೊಡ್ಡದು ಅಂದರೆ ದೊಡ್ಡದು ಇಲ್ಲಿ 4, ಅದರ ಚಿಹ್ನೆಯನ್ನು ನಾವು ಹಾಕಬೇಕು. ಈಗ ಎನ್ ಎಷ್ಟು ಹಾಕ್ಬೇಕು? ನಾವಿಲ್ಲಿ 21ನೇ ಪದವನ್ನು ಕಂಡುಹಿಡಬೇಕು. ಅದಕ್ಕೆ 21 ಹಾಕೋಣ ಮತ್ತು AN ಸೂತ್ರವನ್ನು ಬರೆಯೋಣ. AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು D. ಅಥವಾ A21 ಮಾಡಬೇಕಾಗಿರೋದ್ರಿಂದ A21 ಈಕ್ವಲ್ಸ್ A ಪ್ಲಸ್ 20D ಕೂಡ ಆಗುತ್ತೆ. ನೀವು ಅದನ್ನು ಡೈರೆಕ್ಟಾಗಿ ಬರೀಬೋದು. ಇಲ್ಲ ಸೂತ್ರವನ್ನು ಉಪಯೋಗಿಸಿ ಆಯಾ ಜಾಗದಲ್ಲಿ ಏನು ಹಾಕಬೇಕು ಅದನ್ನು ಹಾಕ್ಬೋದು. AN ಈಕ್ವಲ್ಸ್ ಏನಾಗುತ್ತೆ? A ಪ್ಲಸ್ N ಮೈನಸ್ 1 ಇಂಟು D ಆಯಿತು. ಇಲ್ಲಿ A ಎಷ್ಟು ಬೇಕು? A21 ಬೇಕು, ಅಂದರೆ 21ನೇ ಪದ ಬೇಕು. A ಜಾಗದಲ್ಲಿ 4 ಹಾಕೋಣ. 4 ಪ್ಲಸ್ N ಜಾಗದಲ್ಲಿ ಎಷ್ಟು ಹಾಕಬೇಕು? 21 ಹಾಕೋಣ. ಡೈರೆಕ್ಟಾಗಿ ಬರೆದ್ರೆ A ಪ್ಲಸ್ 20D ಆಗುತ್ತೆ. ಇಲ್ಲಿ N ಮೈನಸ್ 1 ಅಂದರೂ ಕೂಡ ಅಷ್ಟೇ. 21 ಮೈನಸ್ 1, 21 ಮೈನಸ್ 1 ಅಂತಂದರೆ ಪುನಃ ಅಷ್ಟೇ ಆಗುತ್ತೆ. 21 ಮೈನಸ್ 1 ಇಂಟು ಡಿನ ಬೆಲೆ ಮೈನಸ್ 2. ಇಲ್ಲಿ ಮೈನಸ್ ಇರೋದರಿಂದ ಅದನ್ನು ಬ್ರ್ಯಾಕೆಟಲ್ಲಿ ಹಾಕೋಣ. ಹಾಗೆ ಏನಾಯ್ತು ಇಲ್ಲಿ? 4, 21 ಮೈನಸ್ 1 20 ಆಯಿತು. ಪ್ಲಸ್ 20 ಇಂಟು ಮೈನಸ್ 2 ಆಯಿತು. ಈಕ್ವಲ್ಸ್ 4, 22 40 ಆಗುತ್ತೆ. ಅದಕ್ಕೆ ಅದು ಮೈನಸ್ 40, ಪ್ಲಸ್ ಇಂಟು ಮೈನಸ್ ಇರೋದ್ರಿಂದ ಮೈನಸ್ ಆಗುತ್ತೆ. ಮೈನಸ್ 40 ಆಯಿತು. ಇಲ್ಲಿ 4 ಮೈನಸ್ 40 ಇದೆ, ನಾವು ಕಳಿಲೇಬೇಕಾಗಿದೆ. ಯಾಕಂದರೆ ಬೇರೆ ಬೇರೆ ಚಿಹ್ನೆ ಇದೆ. ಅಂದರೆ 40ರಲ್ಲಿ 4ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 36 ಬರುತ್ತೆ. ಯಾವ ಚಿಹ್ನೆ ಹಾಕಬೇಕು? ದೊಡ್ಡ ಸಂಖ್ಯೆ ಚಿಹ್ನೆ, ಅದು ಮೈನಸ್. ಅಂದರೆ A21 ಈಕ್ವಲ್ಸ್ ಎಷ್ಟು ಬಂತು? ಮೈನಸ್ 36 ಬಂತು.
ಈಗ ನಾವು S21 ಕಂಡುಹಿಡಿಬೇಕು. ಇಲ್ಲಿ ನಾವು ಇನ್ನೊಂದು ಸೂತ್ರ ಕೂಡ ನಮಗೆ ಗೊತ್ತಿದೆ. ಯಾವುದದು? Sn = n/2 × a + l. ನಾವು ಎ ಪಿಯನ್ನು ಉಪಯೋಗಿಸಿ ಕೂಡ ಅದನ್ನು ಮಾಡ್ಬೋದು. ಇಲ್ಲ Sn = 5n - n² ಉಪಯೋಗಿಸಿ n ಜಾಗದಲ್ಲಿ 21 ಹಾಕಿ ಕೂಡ ಮಾಡ್ಬೋದು. ಇಲ್ಲಿ ನಮಗಿದು ನೇರವಾಗಿ ಸಿಗೋದ್ರಿಂದ, ಡೈರೆಕ್ಟಾಗಿ ಸಿಗೋದ್ರಿಂದ ಅದನ್ನೇ ಹಾಕೋಣ. ಇಲ್ಲಿ ಮೊದಲು ನಾವು ಎ ಎಷ್ಟಿದೆ? 4 ಇದೆ. ಮತ್ತು ಎಲ್ ಎಷ್ಟಿದೆ? -36 ಇದೆ. ಬರೆಯೋಣ ಅದನ್ನು. ಎ ಎಷ್ಟು? 4. ಎಲ್ ಅಂದರೆ an = ಎಷ್ಟಿದೆ? -36 ಇದೆ. ನಾವು 21 ಪದಗಳ ಮೊತ್ತ ಕಂಡುಹಿಡಿಬೇಕಾಗಿರೋದ್ರಿಂದ ಏನು ಮಾಡೋಣ? n ಜಾಗದಲ್ಲಿ 21 ಹಾಕೋಣ. ಅದಕ್ಕೆ Sn ಸೂತ್ರ ಬರೆಯೋಣ. Sn = ಏನಾಯಿತು? n/2 × a + l ಆಯಿತು, ಅಥವಾ a + an ಆಯಿತು. ಈಗ n ಜಾಗದಲ್ಲಿ 21, 21/2 ಆಯಿತು. ಎ ಜಾಗದಲ್ಲಿ 4 ಪ್ಲಸ್ an ಜಾಗದಲ್ಲಿ -36 ಹಾಕೋಣ. ಅದಕ್ಕೆ ನಾವು ಡೈರೆಕ್ಟಾಗಿ ಈ -36 ಪ್ಲಸ್ ತೆಗೆದುಬಿಟ್ಟು ಈ ಪ್ಲಸ್ ಬದಲು -36 ಹಾಕಿಬಿಡೋಣ ಡೈರೆಕ್ಟಾಗಿ. ಯಾಕಂದರೆ +36 ಪ್ಲಸ್ ಆಫ್ -36 ಅಂದರೆ -36 ನೇರವಾಗಿ ಹಾಕ್ಬೋದು. ಅಂದರೆ a + an ಅಂದರೆ ಏನಾಯಿತು? 4 - 36 ಆಯಿತು. = 21/2. ಇಲ್ಲಿ 36ರಲ್ಲಿ 4 ಹೋದರೆ 32 ಆಗುತ್ತೆ. ಅದಕ್ಕೆ ಇಲ್ಲಿ ಚಿಹ್ನೆ ಏನಾಗುತ್ತೆ? ಮೈನಸ್ ದೊಡ್ಡದ್ರ ಚಿಹ್ನೆ ಹಾಕಬೇಕು. -32 ಬರುತ್ತೆ. ಈಗ ಇಲ್ಲಿ ನಾವು 2 1 2 16 ಅಂದರೆ -16 ಆಗುತ್ತೆ. 21 × -16 ಇವೆರಡನ್ನು ಗುಣಿಸೋಣ. 21 16 ಎಷ್ಟು? 16 1 16, 16 2 32 + 1 33 ಬರುತ್ತೆ. ಅದಕ್ಕೆ ಇಲ್ಲೇನಾಯಿತು? -336 ಆಯಿತು. ಅಂದರೆ S21 = ಎಷ್ಟು ಬಂತು? -336 ಆಯಿತು.